Welcome to Vidyakashi Career Academy official YouTube channel. ಎಲ್ಲರೂ ಕೂಡ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಶಿವ ಸರ್, ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಧಾರವಾಡ, ಜೀವಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ತಿಳಿದಿರುವಂತೆ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಆಫ್ಲೈನ್ ತರಗತಿಗಳು ಸದ್ಯದಲ್ಲಿ ಪ್ರಾರಂಭವಾಗ್ತಿದ್ದಾವೆ. ಸ್ನೇಹಿತರೆ, ತಾವೆಲ್ಲರೂ ಕೂಡ ತಮ್ಮ ಜರೂರು ತಮ್ಮ ಸೀಟನ್ನು ಕಾಯ್ದಿರಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸೊ ವಿಶೇಷವಾಗಿ ನಮ್ಮ MCQ ಸೀರೀಸನ್ನು ಮತ್ತೆ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ವಿಶೇಷವಾಗಿ ಮತ್ತೆ ನೋಡ್ತಾ ಹೋಗೋಣ. ಸೊ ಬ್ಲ್ಯಾಕ್ ಹೇರ್ ಕಲರ್ ಟರ್ನ್ ಇಂಟು ವೈಟ್ ಡ್ಯೂ ಟು ಅಬ್ಸೆನ್ಸ್ ಆಫ್, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಸೊ ಕಪ್ಪು ಕೂದಲು ಬಿಳಿ ಬಣ್ಣಕ್ಕೆ ತಿರುಗಲು ಕಾರಣವೆಂದರೆ, ಸೊ ಬಹಳ ಇಂಪಾರ್ಟೆಂಟ್ ಇದು ನೋಡಿ. ಯಾಕಂದರೆ ಮನುಷ್ಯನಿಗೆ ಕೂದಲು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಬ್ಯೂಟಿ ಪಾಯಿಂಟ್ ಇದು. ಸೊ ಯಾರಿಗಾದ್ರೂ ತಲೆ ಕೂದಲು ಉದುರಿದ್ರೆ ಕೆಲವೊಬ್ರು ವಿಗ್ ಹಾಕೋತಾರೆ. ಸೊ ಕೆಲವೊಬ್ರು ವಿಗ್ ಹಾಕೋದೇ ಇದ್ದರೆ, ಅಥವಾ ಇನ್ನೂ ಸ್ವಲ್ಪ ಸೆಕೆಂಡ್ ಸ್ಟೇಜಲ್ಲಿದ್ದರೆ, ಥರ್ಡ್ ಸ್ಟೇಜ್ ಅಂದರೆ ಪೂರ್ತಿ ರೌಂಡ್ ಅಪ್ ಆಗಿಬಿಟ್ಟಿರ್ತದೆ. ಬಾಂಡ್ಲಿ ಅಂತ ಕರಿತೀವಿ ನಾವು, ಬೋಡ ಅಂತ ಕರಿತೇವೆ, ಬೋಡ, ಬಾಂಡ್ಲಿ, ಸೊ ಆ್ಯಂಡ್ ಸೊ ನಿಕ್ ನೇಮನ್ನು ಕರಿತೇವೆ. ಆದರೆ ವಿಶೇಷವಾಗಿ ಸರ್ ನನಗೆ ಸುತ್ತಲೆಲ್ಲವೂ ಕೂಡ ಕೂದಲಿದೆ ಸರ್, ತಲೆಯಲ್ಲಿ ಮೇಲ್ಗಡೆ ಮಾತ್ರ ಕೂದಲು ಹೋಗಿದೆ ಸರ್, ಅಂದರೆ ಕಂಪೌಂಡರ್ ಅಂತ ಕರಿತೀವಿ ನಾವು ನಮ್ಮ ಭಾಷೆಯಲ್ಲಿ. ಅಂದರೆ ಮನೆ ಸುತ್ತ ಒಂದು ಪ್ಲಾಟ್ ಸುತ್ತಲೂ ಹೇಗೆ ಕಂಪೌಂಡರ್ ಕಟ್ಟಿರ್ತೀವಲ್ವ, ಹಾಗೆ ಸುತ್ತ ಕೂದಲಿದೆ ಬಟ್ ಮಧ್ಯದಲ್ಲಿ ಏನಿಲ್ಲ, ಅಂದರೆ ಖಾಲಿ ಪ್ಲಾಟ್ ಇದ್ದಂಗೆ ಅದು, ಓಕೆನಾ. ಅಂದರೆ ಕಂಪೌಂಡರ್ ಹಾಕಿರ್ತಕ್ಕಂಥ ಖಾಲಿ ಪ್ಲಾಟು. ಸೊ ಹಾಗೆ ಆ ಕಂಡೀಷನ್ ಯಾಕೆ ಆಗ್ತದೆ, ವಿಶೇಷವಾಗಿ ಆ ಕಂಡೀಷನ್ ಆಗಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ. ಒಂದು ಆನುವಂಶಿಕತೆ ಕಾರಣ ಇರ್ತದೆ, ಆ ದೇಹದಲ್ಲಿರ್ತಕ್ಕಂಥ ಒಂದು ಯಾವುದಾದ್ರೂ ಪ್ರೋಟೀನ್ಗಳ ಕೊರತೆ ಇದೆ, ಯಾವುದಾದ್ರೂ ಒಂದು ಜೀವದ್ರವ್ಯಗಳ ಕೊರತೆ, ಖನಿಜಾಂಶಗಳ ಕೊರತೆ, ಮತ್ತು ಅವ್ರು ಮಾಡ್ತಕ್ಕಂಥ ವರ್ಕಿಂಗ್ ಸ್ಟೈಲು ಆ್ಯಂಡ್ ಎನ್ವೈರ್ನ್ಮೆಂಟು. ಸೊ ಮೆನಿ ಫ್ಯಾಕ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಹೇರ್ ಫಾಲ್ ಅಂತ ಕರಿತೀವಿ. ಸೊ ಸಾಕಷ್ಟು ವಿಚಾರಗಳು ಏನಾಗ್ತವೆ ಅಂತ ಕೇಳಿದಾಗ ಈ ಕೂದಲು ಉದುರುವಿಕೆಗೆ ಕಾರಣವಾಗ್ತದೆ ಅಥವಾ ಹೇರ್ ಫಾಲ್ಗೆ ಕಾರಣವಾಗ್ತವೆ. ಆದರೆ ವಾಸ್ತವದಲ್ಲಿ ನಮ್ಮ ಪ್ರಶ್ನೆ ಇರತಕ್ಕಂಥದ್ದು, ಸೊ ಅ ಪರ್ಸನ್ ಹೂಸ್ ಹೇರ್ ಕಲರ್ ಈಸ್, ಸೊ ಬ್ಲ್ಯಾಕ್ ಕಲರಿಂದ ವೈಟ್ ಕಲರ್ ಆಗ್ತಾ ಇದೆ, ಅದು ಕಪ್ಪು ಬಣ್ಣದಿಂದ ವೈಟ್ ಬಣ್ಣಕ್ಕೆ ಯಾಕೆ ತಿರುಗ್ತದೆ ಅಂತ ಕೇಳಿದಾಗ ಫಸ್ಟ್ ಆಪ್ಷನ್ ಇರತಕ್ಕಂಥದ್ದು ಒಂದು ಮೆಲಾನಿನ್ ಪಿಗ್ಮೆಂಟು, ಸೊ ನೆಕ್ಸ್ಟ್ ಯೂರೋಕ್ರೋಮ್ ಪಿಗ್ಮೆಂಟ್ ಕಾರಣ, ನೆಕ್ಸ್ಟ್ ಕೆರಾಟಿನ್ ಪಿಗ್ಮೆಂಟ್ ಕಾರಣ, ನೆಕ್ಸ್ಟ್ ವೈಟಮಿನ್ ಡಿ ಕಾರಣ. ನಾನು ಕೊಟ್ಟಿರ್ತಕ್ಕಂಥ ಈ ಏನು ಆಪ್ಷನ್ಗಳಿದೆಯಲ್ಲ ಒಂದಕ್ಕೊಂದು ಲಿಂಕ್ ಇದ್ದಾವೆ. ಆದರೆ ಇದಕ್ಕೆ ಉತ್ತರ ಹುಡುಕೋದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಸ್ನೇಹಿತರೆ. ಆದರೆ ಈಸಿಯಾಗಿ ನಾವು ಫಸ್ಟ್ ಉತ್ತರವನ್ನು ನೋಡಿ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಮೆಲಾನಿನ್ ಈಸ್ ದಿ ರೈಟ್ ಆನ್ಸರ್ ಟು ದಿಸ್ ಕ್ವಶನ್ ಅಂತ ಹೇಳ್ಬೋದು. ಅಂದರೆ ಮೆಲಾನಿನ್ ಪಿಗ್ಮೆಂಟ್ ಏನಾದರೂ ಒಬ್ಬ ವ್ಯಕ್ತಿಯಲ್ಲಿ ಕಡಿಮೆಯಾದರೆ ಆ ವ್ಯಕ್ತಿಯ ಕೂದಲಿನ ಬಣ್ಣ ಏನಾಗ್ತದೆ ಅಂತ ಕೇಳಿದಾಗ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಅಂತಕ್ಕಂಥದ್ದು. ಅಂದರೆ ಸೊ ಬ್ಲ್ಯಾಕ್ ಹೇರ್ ಈಸ್ ಟರ್ನ್ ಇಂಟು ವೈಟ್ ಕಲರ್, ಇಟ್ ಈಸ್ ಡ್ಯೂ ಟು ಅಬ್ಸೆನ್ಸ್ ಆರ್ ಡೆಫಿಷಿಯನ್ಸಿ ಆಫ್ ಮೆಲಾನಿನ್. ಸರ್ ಏನು ಹೊಸ ಪಾಯಿಂಟ್ ಹೇಳಕತ್ತೀರಿ ಸರ್, ಇದು ತಪ್ಪಿದೆ ಅಂತ ಯಾರಾದರೂ ಅಲ್ಲಿ ಕುತ್ಕೊಂಡು ವಿಡಿಯೋ ನೋಡೋರು ಏನಾದರೂ ಅಬ್ಜೆಕ್ಷನ್ ಇದ್ದರೆ ನಾನು 100% ಇದನ್ನು ಪ್ರೂವ್ ಮಾಡ್ಬೋದು. ಯಾಕೆ ಈ ಪ್ರಶ್ನೆ ನಿಮ್ಮಲ್ಲಿ ಬರ್ತದೆ ಅಂತ ಕೇಳಿದಾಗ, ವಿಶೇಷವಾಗಿ ಸರ್ ಮೆಲನಿನ್ನು ಚರ್ಮದ ಬಣ್ಣಕ್ಕೆ ಮಾತ್ರ ಕಾರಣ ಆಗ್ತದೆ ಅಂತ ನೀವು ಓದಿರ್ಬೋದು. ಇದು ಚರ್ಮದ ಬಣ್ಣದ ಜೊತೆಗೆ ಮಾನವನ ಕೂದಲಿನ ಬಣ್ಣದ ಮೇಲೂ ಕೂಡ ಬಹಳ ಪ್ರಭಾವ ಬೀರುತ್ತದೆ. ಯಾವ ವ್ಯಕ್ತಿಯಲ್ಲಿ ಚೆನ್ನಾಗಿ ಮೆಲನಿನ್ ಪ್ರಮಾಣ ಇರ್ತದೋ ಆ ವ್ಯಕ್ತಿಯ ಕೂದಲಿನ ಬಣ್ಣ ಅತಿ ಹೆಚ್ಚು ಕಪ್ಪಾಗಿರ್ತದೆ, ಒಳ್ಳೆ ಹೇರ್ ಇರ್ತವೆ. ನಾವು ಭಾಳ ಪ್ರಮುಖವಾಗಿ ಕರ್ಲಿ ಹೇರ್ ಅಂತ ಏನು ಕರಿತೇವೋ, ಸೊ ಆ ಕಪ್ಪು ಗಾಢವಾದ ಕಪ್ಪು ಬಣ್ಣದ ಕೂದಲು ಯಾರಿಗಿರ್ತದೋ ಅವರು ತುಂಬ ಬ್ಯೂಟಿಫುಲ್ ಹಾಕಂತಾರೆ, ತುಂಬ ಸ್ಮಾರ್ಟ್ ಹಾಕಂತಾರೆ ಅಂತಕ್ಕಂಥದ್ದು. ಯಾವ ವ್ಯಕ್ತಿಯ ಕೂದಲಿನ ಬಣ್ಣ ಬಿಳಿ ಆಗ್ತಾ ಬರ್ತದೋ ಅಲ್ಲಿ ಆತನ ದೇಹದಲ್ಲಿ ಮೆಲನಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಅದರ ಒಂದು ಅಬ್ಸೆನ್ಸ್ ಇದೆ ಎಂದರ್ಥ ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್. ಸೊ ಇಲ್ಲಿ ವಿಶೇಷವಾಗಿ ಎರಡನೇ ಆಪ್ಷನ್ ಯಾಕೆ ಒಂದು ಪ್ರಮುಖವಾದ ಕಾನ್ಸೆಪ್ಟ್ ಅಂತ ಕೇಳಿದಾಗ ಯೂರೋಕ್ರೋಮ್ ಅಂತಕ್ಕಂಥದ್ದು. ಸೊ ಯೂರೋಕ್ರೋಮ್, ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ ಯೂರೋಕ್ರೋಮ್ ದ ಯೂರಿನ್ ಕಲರ್ ಸೊ ಬಿಕಮ್ಸ್ ಡ್ರೈ. ಒಂದು ಏನಂತ ಕೇಳಿದಾಗ ವಿಶೇಷವಾಗಿರ್ತಕ್ಕಂಥದ್ದು ಈ ಒಣ ಹುಲ್ಲಿನ ಬಣ್ಣ ಅಂತ ಕರಿತೀವಿ ನಾವು, ಅದಕ್ಕೆನಾ. ಸೊ ಜಸ್ಟ್ ಡ್ರೈ ಹೇ ಅಂದ್ರೇನು ಹುಲ್ಲು ಅಂತ ಕರಿತೀವಿ ನಾವು. ಸೊ ಡ್ರೈ ಹೇ ಕಲರ್ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ ದಟ್ ಈಸ್ ಯೂರಿನ್ ಕಲರು. ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ವಿಚ್ ಪಿಗ್ಮೆಂಟ್ ಅಂತ ಕೇಳಿದಾಗ ಯೂರೋಕ್ರೋಮ್ ಪಿಗ್ಮೆಂಟ್ ಅಲ್ಲಿ ಪ್ರೆಸೆಂಟ್ ಇರೋದ್ರಿಂದ ಮಾನವನ ಮೂತ್ರದ ಬಣ್ಣ ಏನಾಗಿದೆ ಅಂತ ಕೇಳಿದಾಗ ಒಣ ಹುಲ್ಲಿನ ಬಣ್ಣವನ್ನು ಹೊಂದಿದೆ. ಹಾಗಾದರೆ ಕೆರಾಟಿನ್ ಅಂತಕ್ಕಂಥದ್ದು ಏನಂತ ಕೇಳಿದಾಗ, ಕೆರಾಟಿನ್ ಅಂತಕ್ಕಂಥದ್ದು ಒಂದು ನಿರ್ಜೀವವಾದ ಪ್ರೋಟೀನು, ಒಂದು ಗಡುಸಾದ ಪ್ರೋಟೀನು. ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ನಿಮ್ಮ ದೇಹದ ಉಗುರುಗಳಲ್ಲಿ, ಓಕೆನಾ. ಉಗುರುಗಳಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಯಾವುದು ಅಂತ ಕೇಳಿದರೆ ಕೆರಾಟಿನು.
ಓಕೆನಾ. ಮಾನವನ ಮೂತ್ರದ ಬಣ್ಣಕ್ಕೆ ಕಾರಣವಾದ ಪ್ರೋಟೀನು ಅಥವಾ ಪಿಗ್ಮೆಂಟ್ ಯಾವುದು ಅಂತ ಕೇಳಿದ್ರೆ ಯೂರೋಕ್ರೋಮು. ಹಾಗಾದರೆ ಮಾನವನ ಕೂದಲಿನ ಬಣ್ಣ, ವಿಶೇಷವಾಗಿ ಕಪ್ಪು ಕೂದಲಿನ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ ದಟ್ ಈಸ್ ಮೆಲನಿನ್ ವರ್ಣಕ. ಇಂಪಾರ್ಟೆಂಟ್. ಫಸ್ಟ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್ ಟು ದಿಸ್ ಕ್ವಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ಸ್ಪರ್ಮ್ ಆಕ್ಟಿವಿಟಿ ಆ್ಯಂಡ್ ಮೋಟಿಲಿಟಿ ಟೆಸ್ಟ್ ಯಾವುದಂತ ಕೇಳಿದಾಗ ವಿಶೇಷವಾಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ವಿಡಾಲ್ ಟೆಸ್ಟ್ ಅಂತ ಕೊಟ್ಟಿದ್ದೇವೆ. ವೀರ್ಯಾಣುಗಳ ಫಲಿತತ್ವ ಪರೀಕ್ಷಿಸುವುದು. ನೋಡಿ, ಬಹಳ ಇಬ್ಬರು ದಂಪತಿಗಳು ಮದುವೆಯಾಗಿದ್ದಾರೆ ಅಂತ ತಿಳ್ಕೊಳ್ಳಿ. ಯಾರೋ ಇಬ್ಬರು ದಂಪತಿಗಳು ಮದುವೆಯಾಗಿದ್ದಾರೆ. ದಂಪತಿಗಳಂತಂದರೆ ಇಬ್ಬರೇ ಇರ್ತಾರಲ್ವ, ಒಬ್ಬರೇ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮದುವೆ ಆದಮೇಲೆ ಮಕ್ಕಳು ಆಗಬೇಕಲ್ವಾ. ಮಕ್ಕಳಂದ್ರೆ ಹಾಗೆ ಆಗ್ತಾವೆ ಬಿಡಿ ಸರ್, ಮದುವೆ ಆದಮೇಲೆ ಅಂತ ಹೇಳ್ತೀರಾ ನೀವು. ಎಸ್, ಈ ಮಕ್ಕಳು ಕೆಲವರಲ್ಲಿ ಆಗೋದಿಲ್ಲ. ಯಾವಾಗ ಮಕ್ಕಳು ಆಗೋದಿಲ್ವೋ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದಾಗ, ಈ ಫಾರ್ ಎಕ್ಸಾಂಪಲ್ ಆ ತಾಯಂದಿರಲ್ಲಿ ಅಥವಾ ಆ ಮಹಿಳೆಯಲ್ಲಿ ಏನಾದರೂ ಗರ್ಭಕೋಶದ ತೊಂದರೆ ಇದ್ದರೆ ಮಕ್ಕಳಾಗೋದಿಲ್ಲ. ಅದು ಒಂದು ಕಡೆ. ಸೊ ನಮ್ಮ ಸಮಾಜದ ಬಹುತೇಕವಾದ ಟೀಕೆ ಟಿಪ್ಪಣಿಗಳು ಇರತಕ್ಕಂಥದ್ದು ಮಹಿಳೆಯರ ಮೇಲೆ. ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಮಕ್ಕಳಾಗಿಲ್ಲ ಅಂತ ಕೇಳಿದಾಗ ಸೊ ಆ ಸ್ತ್ರೀಯನ್ನು ದೂಷಣೆ ಮಾಡ್ತೇವೆ. ವಿಶೇಷವಾಗಿ ಇತ್ತೀಚೆಗೆ ಈ 21st ಸೆಂಚುರಿಯಲ್ಲಿ ಈ ಕಂಪ್ಯೂಟರೈಸ್ಡ್ ನಾವು ಒಂದು ಏನೋ ಯುಗದಲ್ಲಿ ಏನಿದ್ದೇವೋ, ಈ ಸೆಂಚುರಿಯಲ್ಲಿ ಏನಿದೆವೋ, ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದಾಗ ನಾವು ಪರೀಕ್ಷೆ ಮಾಡಿಸಿಕೊಳ್ಳುವುದಿಲ್ಲ, ನಮ್ಮೊಂದಿಗೆ ನೀವು ಕೂಡ ಪರೀಕ್ಷೆಗೆ ಒಳಗಾಗಿ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ವೀರ್ಯಾಣುಗಳು ಫಲಿತತ್ವವನ್ನು ಒಳಗೊಂಡಿರದೇ ಇದ್ದರೆ ಮಕ್ಕಳಾಗೋದಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ಈ ವೀರ್ಯಾಣುಗಳ ಫಲಿತತ್ವವನ್ನು ಹೇಗೆ ಪರೀಕ್ಷೆ ಮಾಡ್ತೀವಿ ಅಂತ ಕೇಳಿದಾಗ ಅದೇ ಆಪ್ಷನ್ಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಂದು ವಿಡಾಲ್ ಪರೀಕ್ಷೆ, ಇನ್ನೊಂದು ಕಿಟ್ ಪರೀಕ್ಷೆ, ಇನ್ನೊಂದು ಹಣ್ಣರ್ ಪರೀಕ್ಷೆ, ಇನ್ನೊಂದು ಸ್ವ್ಯಾಬ್ ಟೆಸ್ಟ್. ಇಲ್ಲಿ 3 ಆಪ್ಷನ್ಗಳನ್ನು ಈಸಿಯಾಗಿ ನಾವು ಎಲಿಮಿನೇಟ್ ಮಾಡ್ಬೋದು. ವಿಡಾಲ್ ಪರೀಕ್ಷೆ ಇದು ಟೈಫಾಯ್ಡ್ಗೆ ಸಂಬಂಧಪಟ್ಟಿದೆ. ಕಿಟ್ ಪರೀಕ್ಷೆ ಇದು ಪ್ರೆಗ್ನೆನ್ಸಿ ಕಿಟ್ ಆಗಿರ್ಬೋದು, ಇದು ಕೊರೋನಾ ಕಿಟ್ ಆಗಿರ್ಬೋದು, ಅಥವಾ ಇದು ಡೆಂಗ್ಯೂ ಕಿಟ್ ಆಗಿರ್ಬೋದು, ಅಥವಾ ಇದು ಮಲೇರಿಯಾ ಕಿಟ್ ಆಗಿರ್ಬೋದು. ಆದರೆ ಇಲ್ಲಿಯವರೆಗೂ ಕಿಟ್ ಪರೀಕ್ಷೆ ಯಾವುದಕ್ಕೆ ಮಾಡಿಲ್ಲ ಅಂತ ಕೇಳಿದಾಗ ವೀರ್ಯಾಣುಗಳ ಫಲಿತತ್ವ ಪರೀಕ್ಷಿಸುವಲ್ಲಿ ಬಳಸಿಲ್ಲ ಅಥವಾ ಮಾಡಿಲ್ಲ, ಅದನ್ನು ಮಾಡೋಕ್ಕೂ ಆಗೋದಿಲ್ಲ ಅಂತಕ್ಕಂಥದ್ದು. ಯಾಕಂತ ಕೇಳಿದಾಗ ಜೀವಂತ ಜೀವಾಣು ಕಣಗಳನ್ನು ನೋಡಬೇಕಲ್ಲಿ ನಾವಲ್ಲಿ. ಎಸ್, ಸ್ವ್ಯಾಬ್ ಪರೀಕ್ಷೆ ಅಂತ ಕೂಡ ಮಾಡೋಕ್ಕೋಗಿಲ್ಲ. ಸ್ವ್ಯಾಬ್ ಪರೀಕ್ಷೆ ವಿಶೇಷವಾಗಿ ಎಲ್ಲಿ ಮಾಡ್ತೀವಿ ಅಂತ ಕೇಳಿದಾಗ ಕೋವಿಡ್ ಟೆಸ್ಟಲ್ಲಿ ವಿಶೇಷವಾಗಿ ನಮ್ಮ ಗಂಟಲಿನ ಆ ಒಂದು ದ್ರವ್ಯದ ಸ್ವ್ಯಾಬ್ ಮತ್ತು ನಮ್ಮ ಅಥವಾ ನಾಸ್ಟ್ರಿಲ್ಗಳಲ್ಲಿ, ಮೂಗಿನ ನಾಸ್ಟ್ರಿಲ್ಗಳಲ್ಲಿ ಆ ಒಂದು ನ್ಯಾಸಲ್ ಸ್ವ್ಯಾಬನ್ನು ಕೂಡ ತೆಗೆದುಕೋತೇವೆ ಅಂತಕ್ಕಂಥದ್ದು. ವಿಶೇಷವಾಗಿ ನಾವು RT-PCR ಪರೀಕ್ಷೆಗೆ ಸೊ ಅದನ್ನು ಮಾಡ್ತೇವೆ ಅಂತಕ್ಕಂಥದ್ದು ಒಂದು. ಸೊ ಹಾಗಾಗಿ ಬಿಟ್ಟಿರ್ತಕ್ಕಂಥ ಆಪ್ಷನ್ ಯಾವುದಂತ ಕೇಳಿದಾಗ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಹ್ಯುನ್ನರ್ ಪರೀಕ್ಷೆ ಅಂತಕ್ಕಂಥದ್ದು. ಈ ಹ್ಯುನ್ನರ್ ಪರೀಕ್ಷೆ ಅಂತಕ್ಕಂಥದ್ದು ವಿಶೇಷವಾಗಿ ಒಬ್ಬ ವ್ಯಕ್ತಿಯ ವೀರ್ಯಾಣುಗಳನ್ನು ತೆಗೆದುಕೊಂಡು ಬಿಟ್ಟು ಅದು ಎಷ್ಟು ಫಲಿತವಾಗಿದೆ, ಅದು ಎಷ್ಟು ಕ್ರಿಯಾಶೀಲವಾಗಿದೆ, ಆ ವೀರ್ಯಾಣುವಿನಲ್ಲಿ ವಿಶೇಷವಾಗಿ ಎಷ್ಟು ಪ್ರಮಾಣದ ವೀರ್ಯಾಣುಗಳು ಜೀವಂತವಾಗಿದ್ದಾವೆ, ಸಕ್ರಿಯವಾಗಿದ್ದಾವೆ, ಬಲಿಷ್ಠವಾಗಿದ್ದಾವೋ, ಅದರ ಮೋಟಿಲಿಟಿ ಹೇಗಿದೆ. ಮೋಟಿಲಿಟಿ ಅಂತ ಕೇಳಿದಾಗ ಅದು ಎಷ್ಟು ಚಲನಶೀಲವಾಗಿದೆ ಅಂತಕ್ಕಂಥದ್ದು, ಅದು ಎಷ್ಟು ಅತ್ಯಂತ ಸಕ್ರಿಯ ಚಲನಶೀಲವಾದ ವೀರ್ಯಾಣುಗಳ ಮೊಟ್ಟೆಗಳನ್ನು ಒಳಗೊಂಡಿದ್ದರೆ ಮಾತ್ರ ಅದೇನಾಗುತ್ತೆ ಅಂತ ಕೇಳಿದಾಗ ಅಂಡಾಣುಗಳ ಮೊಟ್ಟೆಗಳ ಮೇಲೆ ಈಸಿಯಾಗಿ ಪೆನೆಟ್ರೇಟ್ ಮಾಡಿಬಿಟ್ಟು ಅದು ಯುಗ್ಮವಾಗ್ತದೆ, ಅದು ಫರ್ಟಿಲೈಸೇಷನ್ ಆಗ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಸೊ ಹಾಗಾಗಿ ಒಬ್ಬ ಪುರುಷ ಏನಾದರೂ ವೀರ್ಯಾಣುಗಳ ಪರೀಕ್ಷೆಗೆ ಒಳಗಾದರೆ ಆತನಲ್ಲಿ ಸುಮಾರು 80ರಿಂದ 85ರಷ್ಟು ಅಥವಾ 70ರಿಂದ ಮೇಲ್ಪಟ್ಟು ಏನಿರಬೇಕಂತ ಕೇಳಿದಾಗ ಫಲಿತವಾದ ವೀರ್ಯಾಣುಗಳು ಇರಬೇಕು. ಮೋಟಿಲಿಟಿ ಎಷ್ಟಿರಬೇಕಂತ ಕೇಳಿದಾಗ 60-70 ಇದ್ರೆ ಮಾತ್ರ ನಿಮಗೆ ಮಕ್ಕಳಾಗ್ತವೆ. ಒಂದು ವೇಳೆ ಯಾವ ಪುರುಷನಲ್ಲಿ ಈ ವೀರ್ಯಾಣುಗಳ ಮೋಟಿಲಿಟಿ ಕಡಿಮೆ ಇರ್ತದೋ ಅವರಿಗೆ ಏನಾಗ್ತದೆ ಅಂತ ಕೇಳಿದಾಗ ಇನ್ಫರ್ಟಿಲಿಟಿ, ಬಂಜೇತನ ಉಂಟಾಗುತ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಫೀಟಲ್ ಮ್ಯಾಕ್ರೋಸೋಮಿಯಾ ಮೀನ್ಸ್ ಬರ್ತ್ ವೇಟ್ ಲೆಸ್ ದ್ಯಾನ್ 2 kg, birth weight less than 3.4 kg, birth weight less than 1.5 kg, birth weight is more than 4.5 kg. ಭ್ರೂಣದ ಮ್ಯಾಕ್ರೋಸೋಮಿಯಾ ಎಂದರೆ ಭ್ರೂಣದ ತೂಕ 2 kgಗಿಂತ ಕಡಿಮೆಯಾಗಿರುವುದು, ಭ್ರೂಣದ ತೂಕ 3.4 kgಗಿಂತ ಕಡಿಮೆಯಾಗಿರುವುದು, ನೆಕ್ಸ್ಟ್ ಭ್ರೂಣದ ತೂಕ 1.5 kgಗಿಂತ ಕಡಿಮೆಯಾಗಿರುವುದು, ಭ್ರೂಣದ ತೂಕ 4.5 kgಗಿಂತ ಹೆಚ್ಚಾಗಿರುವುದು. ನೋಡಿ, ಫೀಟಲ್ ಮ್ಯಾಕ್ರೋಸೋಮಿಯಾ ಇಲ್ಲಿ ಒಂದು ಪದಗಳ ಮೂಲಕ ನಾವು ಉತ್ತರನ ಈಸಿಯಾಗಿ ಕೊಡ್ಬೋದು ಸ್ನೇಹಿತರೆ. ನಮಗೇನು ಗೊತ್ತಿಲ್ಲಪ್ಪ, ನಮಗೆ ಈ ಟರ್ಮೇ ಕೇಳಿಲ್ಲ, ನಾವು ಈ ಟರ್ಮೇ ಕೇಳಿಲ್ಲ ಅಂತ ಕೇಳಿದಾಗ ನಾವು ಎಲಿಮಿನೇಷನ್ ಮೆಥಡೂ ಕೂಡ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಕೇಳಿದಾಗ ಒಂದು ಪದಗಳ ಮೇಲೆ, ಆದ ಪದದ ಮೀನಿಂಗನ್ನು ಮೇಲೆ ನಾವು ಉತ್ತರವನ್ನು ತೆಗೆದುಕೋಬೋದು. ವಿಶೇಷವಾಗಿ ಮ್ಯಾಕ್ರೋ ಅಂದರೆ ಏನಲ್ಲಿ, ಫಾರ್ ಎಕ್ಸಾಂಪಲ್ ಮ್ಯಾಕ್ರೋ ಎಕನಾಮಿಕ್ಸ್, ಹೌದಾ, ಏನಂತ ಕರಿತೀವಿ ಅಂತ ಕೇಳಿದಾಗ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ ನಾವು. ಅಂದರೆ ಮ್ಯಾಕ್ರೋ ಮೀನ್ಸ್ ಬಿಗ್, ಇಟ್ ಇಂಡಿಕೇಟ್ ಲಾರ್ಜ್ ನಂಬರ್, ಓಕೆನಾ. ಮ್ಯಾಕ್ರೋ ಅಂದ್ರೆ ಏನಲ್ಲಿ ದೊಡ್ಡದು,
ಹೌದಾ, ಅಲ್ಲಿ ಬಳಸ್ತೇವೆ ಒಂದು. ಇನ್ನೊಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಬೃಹತ್ ಪೋಷಕಾಂಶಗಳು. ಮೈಕ್ರೋನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಬೃಹತ್ ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವು ಈ ಆಹಾರದಲ್ಲಿ ಡಿವೈಡನ್ನು ಮಾಡ್ತೇವೆ ಅಂತಕ್ಕಂಥದ್ದು. ಹಾಗಾಗಿ ಮ್ಯಾಕ್ರೋ ಅಂತಕ್ಕಂಥದ್ದು ಏನನ್ನು ಇಂಡಿಕೇಟ್ ಮಾಡ್ತಾ ಇದೆ? ದೊಡ್ಡದನ್ನು ಇಂಡಿಕೇಟ್ ಮಾಡ್ತಾ ಇದೆ. ಹಾಗಾಗಿ ಈ ಆಪ್ಷನ್ಗಳಲ್ಲಿ ದೊಡ್ಡದು ಯಾವುದಿಲ್ಲಿ? ಬರ್ತ್ ವೇಟ್ ಈಸ್ ಮೋರ್ ದ್ಯಾನ್ 4 kg. ಯಾವ ಮಗು ಹುಟ್ಟುವಾಗ 4 ಅಥವಾ 4.5 kgಗಿಂತಲೂ ಜಾಸ್ತಿ ಇರ್ತದೋ ಆ ಮಗುವಿಗೆ ನಾವು ಏನಂತ ಕರಿತೀವಿ ಅಂತ ಕೇಳಿದಾಗ ಫೀಟಲ್ ಮ್ಯಾಕ್ರೋಸೋಮಿಯಾ ಅಂತ ಕರಿತೇವೆ ಅಂತಕ್ಕಂಥದ್ದು. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಅಂದರೆ ಇದು ಸ್ವಲ್ಪ ಕಷ್ಟ, ಇದು ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ. ಇದಕ್ಕೆ ನಾವು ಸಿಸೇರಿಯನ್ ಡೆಲಿವರಿ ಅಥವಾ LCS ಅನ್ನೇ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಡ್ಯೂರಿಂಗ್ ದಿ ಫೋಟೋಗ್ರಫಿ ಆಫ್ ಜಾಂಡೀಸ್ ನಿಯೋನೇಟ್ ವಿಚ್ ಪಾರ್ಟ್ ಆಫ್ ದ ಬಾಡಿ ಕವರ್ಡ್ ಬೈ ಕ್ಲಾತ್? ಜಾಂಡೀಸ್ ಇರುವ ಮಗುವಿನ ಫೋಟೋಥೆರಪಿ ಚಿಕಿತ್ಸೆಯಲ್ಲಿ ಯಾವ ಭಾಗವನ್ನು ಬಟ್ಟೆಯಿಂದ ಮುಚ್ಚಲಾಗುತ್ತದೆ? ವೆರಿ ಇಂಪಾರ್ಟೆಂಟ್. ಓಕೆನಾ, ಬಹಳ ಇಂಪಾರ್ಟೆಂಟ್ ನೋಡಿ. ಸಾಮಾನ್ಯವಾಗಿ ಮಕ್ಕಳಿಗೆ ಹುಟ್ಟುತ್ತಲೇ ಒಂದು ಜಾಂಡೀಸ್ ಅಂತಕ್ಕಂಥದ್ದು ಬರ್ತದೆ. ಅದು ನಾವು ಕಾಮಾಲೆ ಅಂತಲೂ ಕೂಡ ಸ್ವಲ್ಪ ಕರಿತೇವೆ ಗ್ರಾಮೀಣ ಪ್ರದೇಶದಲ್ಲಿ. ಈ ಜಾಂಡೀಸ್ ಏನು, ಅದು ನಿಯೋನೆಟಲ್ ಜಾಂಡೀಸ್ ಅಂತ ಕರಿತೇವೆ. ಹುಟ್ಟಿನಿಂದ ಮಗುವಿನಲ್ಲಿ ಬರ್ತಕ್ಕಂಥ ಒಂದು ಜಾಂಡೀಸ್ಗೆ ನಾವು ನಿಯೋನೆಟಲ್ ಜಾಂಡೀಸ್ ಅಂತ ಕರಿತಾ ಇದ್ದೇವೆ ವಿಶೇಷವಾಗಿ. ಇಲ್ಲಿ ನಿಯೋನಿಟಲ್ ಜಾಂಡೀಸ್ಲಿ ಇರ್ತಕ್ಕಂಥ ಮಗುವನ್ನು ನಾವು ಒಂದು ಫೋಟೋಥೆರಪಿ ಮೂಲಕ ಚಿಕಿತ್ಸೆಯನ್ನು ಕೊಡುವಾಗ ಆ ಮಗುವಿನ ಯಾವ ಅಂಗಾಂಗಗಳನ್ನು ನಾವು ಬಟ್ಟೆಯಿಂದ ಕವರ್ ಮಾಡ್ತೇವೆ ಅಂತ ಕೇಳಿದಾಗ ಫಸ್ಟ್ ಒನ್ ಆಪ್ಷನ್ ಇಸ್ ಕಾಲುಗಳು, ಲೆಗ್ಸ್, ಅಬ್ಡಾಮಿನ್, ಹೊಟ್ಟೆಯ ಭಾಗ, ಲಿಪ್ಸ್, ತುಟಿಯ ಭಾಗ ಮತ್ತು ಐಸ್. ಇಲ್ಲಿ ಎಕ್ಸಾಕ್ಟ್ ರೈಟ್ ಆನ್ಸರ್ ಈಸ್ ಐಸ್. ನೋಡಿ, ಆ ಮಗುವಿನ ಕಣ್ಣಿನ ಭಾಗವನ್ನು ಬಟ್ಟೆಯಿಂದ ಕವರ್ ಮಾಡ್ತೇವೆ. ಆ ಫೋಟೋಥೆರಪಿ ಕಿರಣಗಳು ಸೂಕ್ಷ್ಮವಾದ ಆ ಮಗುವಿನ ಕಾರ್ನಿಯಾದ ಪದರದ ಮೇಲೇನೋ ಅಥವಾ ವಿಶೇಷವಾಗಿರ್ತಕ್ಕಂಥ ಕೊರಾಯ್ಡ್ ಪೊರೆಯಾಗಿರ್ಬೋದು ಅಥವಾ ಕಣ್ಣಿನ ಯಾವುದೇ ಸೂಕ್ಷ್ಮವಾದ ಪೊರೆಯ ಮೇಲೆ ಆ UV ರೇಸ್ಗಳು ಏನಾಗಬಾರ್ದು ಅಂತ ಕೇಳಿದಾಗ ಎಫೆಕ್ಟನ್ನು ಮಾಡಬಾರ್ದು. ಯಾಕಂದರೆ ಕೇಳಿದಾಗ ಗ್ರೋವಿಂಗ್ ಇರ್ತವೆ, ಅವೆಲ್ಲವೂ ಕೂಡ ಗ್ರೋವಿಂಗ್ ಪಾರ್ಟ್ಸ್, ಸೂಕ್ಷ್ಮವಾದ ಕಣ್ಣಿನ ಭಾಗದ ಮೇಲೆ ಯಾವುದೇ ತೊಂದರೆಗಳು ಅಡ್ವರ್ಸ್ ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತ ಕೇಳಿದಾಗ ಯಾವುದೇ ಮಗುವಿಗೆ ಜಾಂಡೀಸ್ ಆಗಿರ್ತಕ್ಕಂಥ ಮಗುವಿಗೆ ನಾವು ಫೋಟೋಥೆರಪಿ ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ಆ ಕಣ್ಣಿನ ಭಾಗವನ್ನು ಏನು ಮಾಡ್ತಾರೆ ಅಂತ ಕೇಳಿದಾಗ ಕಾಟನಿಂದ ಪಟ್ಟಿಯನ್ನು ಕಟ್ಟಿರ್ತಾರೆ. ಮಗುವಿಗೆ ಕಾಟನ್ ಪಟ್ಟಿ ಕಟ್ಟಿಬಿಟ್ಟು ಆ ಫೋಟೋಥೆರಪಿ ಮಷಿನ್ ಕೆಳಗಡೆ ಮಲಗಿಸಿರ್ತಾರೆ. ಆ ಕಿರಣಗಳನ್ನು ಬಿಡುವುದರ ಮೂಲಕ ಆ ಮಗುವಿಲಿರ್ತಕ್ಕಂಥ ಹೆಚ್ಚಿನ ಪ್ರಮಾಣದ ಜಾಂಡೀಸನ್ನು ಕಡಿಮೆ ಮಾಡಬಹುದು. ಸರ್, ಇದನ್ನು ಬಿಟ್ಟು ಏನಾದರೂ ಇನ್ನೊಂದು ಆಪ್ಷನ್ ಕೊಡ್ಬೋದು ಸರ್ ಅಂತ ಕೇಳಿದಾಗ ಇನ್ನೊಂದು ಆಪ್ಷನ್ ಕೊಡ್ಬೋದು ಸ್ವಾಮಿ. ಅದು ಯಾವುದು ಅಂತ ಕೇಳಿದಾಗ ಆತನ ಪ್ರೈವೇಟ್ ಪಾರ್ಟ್. ಏನಪ್ಪ ಪ್ರೈವೇಟ್ ಪಾರ್ಟ್ ಅಂತ ಕೇಳಿದಾಗ ವಿಶೇಷವಾಗಿ ಆತ ಮಗುವಿನ ಜನನೇಂದ್ರಿಯದ ಭಾಗವನ್ನು ಕೂಡ ಬಟ್ಟೆಯಿಂದ ಮುಚ್ಚಿರುತ್ತಾರೆ. ಅಂದರೆ ಆ ಮಗುವಿಗೆ ಏನು ಹಾಕಿರ್ತಾರೆ ಅಂತ ಕೇಳಿದಾಗ ಡೈಪರ್ ಮಾದರಿಯಲ್ಲಿರ್ತಕ್ಕಂಥ ಒಂದು ಬಟ್ಟೆಯನ್ನು ಹಾಕಿಬಿಟ್ಟು ಆ ಪ್ರೈವೇಟ್ ಪಾರ್ಟನ್ನು ಕೂಡ ಕವರ್ ಮಾಡಿರ್ತಾರೆ. ಸರ್, ಅದನ್ನೇ ಯಾಕೆ ಕವರ್ ಮಾಡಬೇಕು ಸರ್? ಒಂದು ಕಣ್ಣನ್ನು ಕವರ್ ಮಾಡ್ತೀವಿ, ಓಕೆ, ಸೂಕ್ಷ್ಮ. ಸರ್, ಅದನ್ನು ಸೂಕ್ಷ್ಮ ಇರ್ತದೆ ಅಂತ ಕೇಳಿದಾಗ ಎಸ್, ಎಕ್ಸಾಕ್ಟ್ಲಿ. ಆ ಪ್ರೈವೇಟ್ ಪಾರ್ಟ್ ಅಂತ ಏನು ಕರಿತೀವೋ ಆ ಮಗುವಿನ ಜನನೇಂದ್ರಿಯದ ಭಾಗನೂ ಕೂಡ ಬಹಳ ಸೂಕ್ಷ್ಮವಾಗಿರ್ತದೆ. ಸೊ ಅದು ಬೆಳವಣಿಗೆ ಹಂತದಲ್ಲಿ ಆ ಮಗುವಿನ ಫಾರ್ ಎಕ್ಸಾಂಪಲ್ ಗಂಡು ಮಗುವಾಗಿದ್ದರೆ ಅದರಲ್ಲಿ ಆ ಮಗುವಿಲಿರ್ತಕ್ಕಂಥ ವೃಷಣಗಳು ಬಹಳ ಬೆಳವಣಿಗೆ ಹಂತದಲ್ಲಿರೋದ್ರಿಂದ ಒಂದು ವೇಳೆ ಆ UV ಕಿರಣಗಳು ಏನಾದರೂ ಬಿದ್ದರೆ ಆ ಮಗುವಿನಲ್ಲಿ ವೀರ್ಯಾಣುಗಳ ಕೊರತೆ ಕಂಡುಬರುತ್ತದೆ ಭವಿಷ್ಯದಲ್ಲಿ ಆತ ಪ್ರೌಢ ಹಂತಕ್ಕೆ ಬಂದಾಗ. ಸೊ ಹಾಗಾಗಿ ಆ ಪ್ರೈವೇಟ್ ಪಾರ್ಟ್ ಅದು ಬಿಟ್ಟರೆ ಆಪ್ಷನ್ ಇರತಕ್ಕಂಥ ಐಸ್ ಕಣ್ಣಿನ ಭಾಗವನ್ನು ಬಟ್ಟೆಯಿಂದ ನಾವು ಮುಚ್ಚುವುದು ಅವಶ್ಯಕ ಅಂತಕ್ಕಂಥದ್ದು. ಆನ್ಸರ್ ಈಸ್ 4th. ಓಕೆನಾ, ನೆಕ್ಸ್ಟ್ ನೋಡೋಣ. ಸೊ ಹೆಲುಸಿನೇಷನ್ ಈಸ್ ಕಾಸ್ಡ್ ಬೈ. ಹೆಲುಸಿನೇಷನ್ ಈ ಕೆಳಗಿನವುಗಳಿಂದ ಉಂಟಾಗುತ್ತದೆ. ಒಂದು ಮೆಂಟಲ್ ಇಲ್ನೆಸ್, ಇನ್ನೊಂದು ಫ್ರ್ಯಾಕ್ಚರ್, ಇನ್ನೊಂದು ಆಕ್ಸಿಡೆಂಟ್, ಇನ್ನೊಂದು ಬ್ರೈನ್ ಫೇಲ್ಯೂರ್ ಅಂತಕ್ಕಂಥದ್ದು. ನೋಡಿ, ಈ ಹೆಲ್ಯುಸಿನೇಷನ್ ಅಂದರೆ ಏನಪ್ಪ? ಸೊ ವಾಟ್ ಎ ಹೆಲ್ಯುಸಿನೇಷನ್ ಯಾರು ಅಂತ ಹೇಳ್ತಿರ್ತಾನೆ ನೋಡಿ. ಸೊ ಯಾರಾದರೂ ನಿಮ್ಮ ಫ್ರೆಂಡು ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಏನೋ ಹೇಳ್ತಿರ್ತಾನೆ ಅವನು. ಸೊ ನಾನು ಹಿಂಗಿದ್ರೆ ಹೆಂಗಾಗ್ತಿತ್ತು, ನಾನು KPCನಲ್ಲಿ ನಾನು ಮೆಂಬರ್ ಆದರೆ ಹೆಂಗೆ, ನಾನು AC ಕಮಿಷನರ್ ಆದರೆ ಹೆಂಗೆ, ನಾನು ಆ ಗೂಟದ ಕಾರಲ್ಲಿ ಅಂಬಾಸಿಡರ್ ಕಾರ್ಡಲ್ಲಿ ನಾನು ಒಬ್ಬ ಡಿಸ್ಟಿಕ್ ಕಲೆಕ್ಟರ್ ಆಗಿ ಬಂದರೆ ಹೇಗೆ ಅಂತೇಳಿ ಸೊ ಅದನ್ನು ಕಲ್ಪನೆ ಮಾಡ್ಕೊತ ಅದನ್ನು ಬಾಯಿಂದ ಬಡಬಡಿಸ್ತಾ ಹೇಳ್ತಿರ್ತಾನೆ ಅವನು, ಏನೇನೋ ಹೇಳ್ತಿರ್ತಾನೆ. ಬಟ್ ವಾಸ್ತವ ಸ್ಥಿತಿಗಿಂತಲೂ ಆ ವ್ಯಕ್ತಿ ಏನೇನೋ ಮಾತಾಡ್ತಿರ್ತಾನೆ ಅವನು, ಅದು ಕಲ್ಪನಾತೀತವಾಗಿ. ಫಾರ್ ಎಕ್ಸಾಂಪಲ್ ನಮ್ಮ ಕ್ಲಾಸಲ್ಲೂ ಕೆಲವೊಂದು ಹುಡುಗರು ಹಾಗೇ ಸೊ ನಾವು ಮಾಡ್ತಕ್ಕಂಥ ಪಾಠವನ್ನು ಹೊರತುಪಡಿಸಿ ಎಲ್ಲೋ ಹೋಗಿರ್ತಾರೆ ಅವ್ರ ಲೋಕಕ್ಕೆ ಅವರು. ಸೊ ಹಾಗೆ ಅವರು ವಿಶೇಷವಾಗಿ ರೋಗಿಗಳಲ್ಲ, ಆದರೆ ಆ ರೀತಿ ಕಲ್ಪನಾತೀತವಾಗಿ ತನ್ನ ಪ್ರೆಸೆನ್ಸನ್ನು ಬಿಟ್ಟು ಇನ್ನು ಯಾವುದೋ ಒಂದು ಫ್ಯೂಚರ್ ಇಮ್ಯಾಜಿನೇಷನ್ಗೆ ಒಬ್ಬ ವ್ಯಕ್ತಿ ಅನ್ಕಂಟ್ರೋಲ್ಡ್ ಆಗಿ ಹೋಗ್ತಾ ಇದ್ದರೆ, ತನ್ನ ಮೆದುಳಿನ ಮೇಲೆ ತನ್ನ ವಿಚಾರಗಳ ಮೇಲೆ ಸ್ಥಿಮಿತತೆಯನ್ನು ಕಳ್ಕೊಂಡಿದ್ರೆ ಅದಕ್ಕೆ ನಾವು ಹೆಲ್ಯುಸಿನೇಷನ್ ಅಂತ ಕರಿತೇವೆ. ಆ ಹೆಲ್ಯುಸಿನೇಷನ್ ಅಂದರೆ ಏನಂತ ಕೇಳಿದಾಗ ಕಲ್ಪನಾತೀತವಾಗಿ
ತಾನು ವಾಸ್ತವ ಸ್ಥಿತಿಯನ್ನು ಹೊರತುಪಡಿಸಿ ಏನೇನೋ ಬಡಬಡಿಸುವುದು, ಅದಕ್ಕೆ ನಾವು ಹೆಲಿಸಿನೇಷನ್ ಅಂತ ಕರಿತೇವೆ. ಆತನ ಕಲ್ಪನಾತೀತವಾಗಿ ಇದು ಮಾಡ್ತಕ್ಕಂಥದ್ದು, ಟ್ರಾವೆಲ್ ಮಾಡ್ತಕ್ಕಂಥದ್ದು, ಅಂದರೆ ತನ್ನ ಕಲ್ಪನೆಯಲ್ಲಿ ಇಮ್ಯಾಜಿನೇಷನ್ ಟ್ರಾವೆಲಿಂಗ್ ಅಂತ ಕರಿತೀವಿ ನಾವು. ಅಂದರೆ ಕಲ್ಪನೆಯಲ್ಲಿ ಜರ್ನಿ ಮಾಡ್ತಕ್ಕಂಥದ್ದು. ಆತನ ಅಮೇರಿಕಕ್ಕೂ ಹೋಗ್ತಾನೆ, ಅವನು ಪ್ಯಾರಿಸ್ಗೆ ಹೋಗ್ತಾನೆ, ಅವನು ಲಂಡನ್ಗೆ ಹೋಗ್ತಾನೆ. ಅಂದರೆ ಆ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಯಾವ ವ್ಯಕ್ತಿಗಳಲ್ಲಿ ಉಂಟಾಗ್ತದೆ ಮತ್ತು ಯಾಕೆ ಉಂಟಾಗ್ತದೆ, ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಬ್ರೈನ್ ಫೇಲ್ಯೂರ್ ಆಗೋದ್ರಿಗಂತೂ ಕೂಡ 100% ಬ್ರೈನ್ ಫೇಲ್ಯೂರ್ ಆದರೆ ಏನು ಮಾಡಲಿಕ್ಕಾಗಲ್ಲ, ಹೆಲಿಸಿನೇಷನ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ದಟ್ ಇಸ್ ಬ್ರೈನ್ ಡೆಡ್ ಅಂತ ಕರಿತೇವೆ, ದಟ್ ಇಸ್ ಬ್ರೈನ್ ಫೇಲ್ಯೂರ್, ಮುಗಿದೋಯ್ತು. ಫಾರ್ ಎಕ್ಸಾಂಪಲ್, ರೀಸೆಂಟಾಗಿ ಒಬ್ಬ ವ್ಯಕ್ತಿ ಚಲನಚಿತ್ರ ನಟ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಸಂಚಾರಿ ವಿಜಯರವರು ತೀರ್ಕೊಂಡ್ರು. ಸೊ ಮೆದುಳಿನ ವೈಫಲ್ಯ, ಬ್ರೈನ್ ಫೇಲ್ಯೂರ್ ಆಗಿಬಿಡ್ತಲ್ಲಿ, ಹೌದಾ. ಈ ಬ್ರೈನ್ ಫೇಲ್ಯೂರ್ ಆಗಿಬಿಡ್ತು ಪೂರ್ತಿಯಾಗಿ. ಆತನ ಯಾವುದೇ ಅಂಗಾಂಗಗಳ ಮೇಲೆ ಆತನಿಗೆ ಸ್ಪರ್ಶ ಜ್ಞಾನವೂ ಇರೋದಿಲ್ಲ, ಎಂಥದ್ದು ಕೂಡ ಇರೋದಿಲ್ಲ ಅಂತಕ್ಕಂಥದ್ದು. ಅಂದರೆ ಸ್ಪಂದನೆಗಳು ಕೂಡ ಆಗೋದಿಲ್ಲ, ಅಲ್ಲೇನೋ ಸ್ಟಿಮ್ಯುಲಸ್ ಆ್ಯಂಡ್ ರಿಯಾಕ್ಷನ್ ಆಗೋದಿಲ್ಲ. ಎಸ್, ಆಕ್ಸಿಡೆಂಟು. ಸೊ ಅಪಘಾತ ಏನಾದರೂ ಹೆಲಿಸಿನೇಷನ್ಗೆ ಕಾರಣವಾಗ್ತದ? ಇಲ್ಲ, ಅಪಘಾತಗಳು ಕೂಡ ಹೆಲಿಸಿನೇಷನ್ಗೆ ಕಾರಣವಾಗೋದಿಲ್ಲ. ಫ್ರ್ಯಾಕ್ಚರ್, ಇದು ಪಾರ್ಶ್ವವಾಯು ಅಂತ ಏನು ಕರಿತೇವೋ, ಸೊ ಅಥವಾ ಪ್ಯಾರಲಿಸಿಸ್ ಅಂತ ಏನು ಕರಿತೇವೋ ಅದು ಕೂಡ ಕಾರಣ ಆಗೋದಿಲ್ಲ. ಆದರೆ ವಾಸ್ತವದಲ್ಲಿ ಕಾರಣವಾಗೋದು ಯಾವ್ದು ಅಂತ ಕೇಳಿದಾಗ ಮಾನಸಿಕ ಅಸ್ವಸ್ಥತೆ. ನೋಡಿ, ಕೆಲವರು ಬಹಳ ಡಿಪ್ರೆಷನ್ಗೆ ಹೋಗಿರ್ತಾರೆ. ಯಾವುದೋ ಒಂದು ಹುಡುಗಿಯ ಪ್ರೇಮ ವೈಫಲ್ಯದ ವಿಚಾರದಲ್ಲಿಯೋ, ಅಥವಾ ಯಾವುದಾದ್ರೂ ಒಬ್ಬ ಪ್ರೀತಿಪೂರ್ವಕ ಮಗ ತನ್ನ ತಾಯಿಯನ್ನು ಕಳೆದುಕೊಂಡಾಗನೋ, ಅಥವಾ ಯಾವುದೋ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಪತ್ತು, ಒಂದು ಸಂಪನ್ಮೂಲ, ಒಂದು ವಸ್ತು ಸಿಗದೆ ಹೋದಾಗ ಆತ ಸಿವಿಯರ್ ಡಿಪ್ರೆಷನ್ಗೆ ಹೋದಾಗ, ಮಾನಸಿಕ ಅಸ್ವಸ್ಥತೆಗೆ ಹೋದಾಗ ಆತನಲ್ಲಿ ಹೆಲಿಸಿನೇಷನ್ ಕ್ರಿಯೇಟ್ ಆಗ್ತದೆ. ನಾನು ಹಿಂಗಾದರೆ ಹೆಂಗಾಗ್ತಿತ್ತು, ಹೀಗಾದರೆ ಹೇಗಾಗ್ತಿತ್ತು ಅಂತಕ್ಕಂಥದ್ದು. ಇಟ್ ಈಸ್ ಟು ಮೆಂಟಲ್ ಇಲ್ನೆಸ್. ಹೆಲಿಸಿನೇಷನ್ ಈಸ್ ಕಾಸ್ಡ್ ಬೈ ಮೆಂಟಲ್ ಇಲ್ನೆಸ್. ಯಾವ ವ್ಯಕ್ತಿ ಮಾನಸಿಕ ಅಸ್ವಸ್ಥತೆಗೆ ತುತ್ತಾಗ್ತಾನೋ ಆ ವ್ಯಕ್ತಿ ಹೆಲಿಸಿನೇಷನ್ಗೆ ತುತ್ತಾಗುವ ಸಾಧ್ಯತೆ ಅತಿ ಹೆಚ್ಚಾಗಿರ್ತದೆ ಅಂತಕ್ಕಂಥದ್ದು. ಎಕ್ಸಾಕ್ಟ್ ರೈಟ್ ಆನ್ಸರ್ ಇಸ್ ಫಸ್ಟ್ ಒನ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ಪ್ಯಾರಾಸಿಟಮಲ್ ಈಸ್ ಕಾಂಟ್ರಾ ಇಂಡಿಕೇಟೆಡ್ ಟು. ಇಲ್ಲಿ ಕಾಂಟ್ರಾ ಇಂಡಿಕೇಟೆಡ್ ಪದವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಆಪ್ಷನನ್ನು ಓದ್ಬಿಟ್ಟು ನಾನು ನೋಡ್ತಾ ಹೋಗೋಣ. ಎಸ್, ಒಂದು ಕಾಂಟ್ರಾ ಇಂಡಿಕೇಟೆಡ್ ಅಂತ ತೆಗೆದುಕೊಳ್ಳೋದ್ರೆ ಫಸ್ಟ್ ಆಪ್ಷನ್ ಈಸ್ ಕಿಡ್ನಿ ಡಿಸಾರ್ಡರ್ ಪೇಷಂಟ್, ನೆಕ್ಸ್ಟ್ ಲಿವರ್ ಡಿಸಾರ್ಡರ್ ಪೇಷಂಟ್, ಹಾರ್ಟ್ ಪೇಷಂಟ್ ಆ್ಯಂಡ್ ಸ್ಕಿನ್ ಪೇಷಂಟ್. ಮೂತ್ರಪಿಂಡದ ರೋಗಿಗಳು, ಲಿವರ್ ಸಂಬಂಧಿ ರೋಗಿಗಳು, ಹೃದಯ ಸಂಬಂಧಿ ರೋಗಿಗಳು, ಚರ್ಮ ಸಂಬಂಧಿ ರೋಗಿಗಳು. ಕಾಂಟ್ರಾ ಇಂಡಿಕೇಟೆಡ್ ನೋಡಿ, ಯಾವುದೇ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿ, ಒಂದು ಆಯಿಂಟ್ಮೆಂಟನ್ನು ತೆಗೆದುಕೊಳ್ಳಿ, ಒಂದು ಯಾವುದೇ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳಿ ನೀವು, ಓಕೆನಾ. ಅದ್ರ ಮೇಲೆ ಒಂದು ಇದು ಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್ಸ್ಗಳು, ಸೂಚನೆಗಳನ್ನು ಕೊಟ್ಟಿರ್ತಾರೆ. ಆ ಸೂಚನೆಗಳನ್ನು ಪ್ರಮುಖವಾಗಿ ಇಂಡಿಕೇಶನ್ ಆ್ಯಂಡ್ ಕಾಂಟ್ರಾ ಇಂಡಿಕೇಶನ್ ಅಂತ ಕೊಟ್ಟಿರ್ತಾರೆ. ಇಂಡಿಕೇಶನ್ ಅಂತಂದರೆ ಆ ಔಷಧಿ ಯಾವುದಕ್ಕೆ ಕೊಡಬಹುದು ಅದು ಇಂಡಿಕೇಶನ್ನು, ಯಾವುದಕ್ಕೆ ಕೊಡಬಾರದು ದಟ್ ಈಸ್ ಕಾಂಟ್ರಾ ಇಂಡಿಕೇಶನ್. ಹಾಗಾದರೆ ಪ್ಯಾರಾಸಿಟಮಲ್ ಮಾತ್ರ ಯಾರಿಗೆ ಕೊಡುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ. ವೆರಿ ಸಿಂಪಲ್, ಓಕೆನಾ. ಸೊ ಆಪ್ಷನ್ಗಳನ್ನು ಕೂಡ ಹೇಳಿಬಿಟ್ಟಿದ್ದೇನೆ ಇವಾಗ. ನೋಡಿ, ಎಕ್ಸಾಕ್ಟ್ ರೈಟ್ ಆನ್ಸರ್ಗೆ ಬರೋಣ. ಆಪ್ಷನ್ ಸೆಕೆಂಡ್ ಇಸ್ ರೈಟ್ ಆನ್ಸರ್, ಲಿವರ್ ಡಿಸಾರ್ಡರ್. ಯಾವ ವ್ಯಕ್ತಿಗಳಿಗೆ ಲಿವರ್ ಸಂಬಂಧಿ ರೋಗಗಳಿಂದ ಬಳಲ್ತಾ ಇರ್ತಾನೋ ಆ ವ್ಯಕ್ತಿಗೆ ಪ್ಯಾರಾಸಿಟಮಲ್ ಮಾತ್ರೆಯನ್ನು ಕೊಡಬಾರದು. ಒಂದು ವೇಳೆ ಕೊಟ್ಟರೆ ಏನಾಗ್ತದೆ ಸರ್ ಅಂತ ಕೇಳಿದಾಗ ಸಿರೋಸಿಸ್ ಆಫ್ ಲಿವರ್ ಆಗ್ತದೆ, ಲಿವರ್ನ ಸೆಲ್ಸ್ಗಳು ಡ್ಯಾಮೇಜ್ ಆಗ್ತವೆ, ಲಿವರ್ ಡಿಸ್ಫಂಕ್ಷನ್ ಆಗ್ತದೆ, ಲಿವರ್ನ ವೈಫಲ್ಯವಾಗ್ತದೆ. ಸೊ ಹಾಗಾಗಿ ಪ್ಯಾರಾಸಿಟಮಲ್ ಈಸ್ ಕಾಂಟ್ರಾ ಇಂಡಿಕೇಟೆಡ್ ಟು ಲಿವರ್ ಡಿಸಾರ್ಡರ್ ಪೇಷಂಟ್ಸ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. WHO ಪ್ರಿಸ್ಕ್ರೈಬ್ಡ್ ಹೌ ಮಚ್ ಕ್ಯಾಲೋರಿ ಟು ಪ್ರೆಗ್ನೆಂಟ್ ವುಮೆನ್ ಅಂತ ಕೇಳ್ಬೋದು. ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಏನು ಕರಿತೀವೋ ಗರ್ಭಿಣಿ ಮಹಿಳೆಯರಿಗೆ ಎಷ್ಟು ಕ್ಯಾಲೋರಿ ಆಹಾರವನ್ನು ನಿಗದಿಪಡಿಸಿದೆ. ಒಬ್ಬ ಮಹಿಳೆ ಗರ್ಭವನ್ನು ಧರಿಸಿದ ಮೇಲೆ ಆಕೆಗೆ ಅತಿ ಹೆಚ್ಚು ಪ್ರಮಾಣದ ಕ್ಯಾಲೋರಿಗಳು ಬೇಕಾಗ್ತವೆ ಆಹಾರದಲ್ಲಿ, ಓಕೆನಾ. ಸೊ ಆವಾಗ WHO ಒಂದು ಸ್ಟ್ಯಾಂಡರ್ಡನ್ನು ನಿಗದಿ ಮಾಡಿದೆ. ಸೊ ಇಷ್ಟು ಮಿನಿಮಮ್ ಕ್ಯಾಲೋರಿಗಳನ್ನು ಕೊಟ್ಟರೆ ಆ ಮಗು ಮತ್ತು ತಾಯಿಯ ಆರೋಗ್ಯಕರವಾಗಿ ಇರ್ತಾರೆ, ಆ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗ್ತದೆ ಅಂತಕ್ಕಂಥದ್ದು. ಸೊ ಆ ಹಿನ್ನೆಲೆಯಿಂದ ಈ ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಫಸ್ಟ್ ಆಪ್ಷನ್ ನೋಡ್ತಾ ಹೋಗೋಣ. 200 ಕ್ಯಾಲೋರಿ, 100 ಕ್ಯಾಲೋರಿ, 300 ಕ್ಯಾಲೋರಿ, 50 ಕ್ಯಾಲೋರಿ. ಸೊ 200 ಕ್ಯಾಲೋರಿ ಅಥವಾ ಕಿಲೋ ಕ್ಯಾಲೋರಿ ಅಂತ ಕರಿತೇವೆ, 100 ಕ್ಯಾಲೋರಿ ಅಥವಾ ಕಿಲೋ ಕ್ಯಾಲೋರಿ, 300 ಕಿಲೋ ಕ್ಯಾಲೋರಿ ಆ್ಯಂಡ್ 50 ಕ್ಯಾಲೋರಿ ಅಂತಕ್ಕಂಥದ್ದು. ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಕೇಳಿದಾಗ ಯಾವುದು ಅತಿ ಹೆಚ್ಚಿದೇನೆ ಅದೇ ಆನ್ಸರ್. ಯಾವುದು ಅಂತ ಕೇಳಿದಾಗ 300 ಕಿಲೋ ಕ್ಯಾಲೋರಿಗಳು. ಅಂದರೆ ವಿಶೇಷವಾಗಿ ಬಹಳ ಪ್ರಮುಖವಾಗಿ ತಾಯಂದಿರಿಗೆ ಆ ಮಗುವಿನ
ಆರೈಕೆಯನ್ನು ಮಾಡುವಾಗ ಮಗುವಿನ ಆರೈಕೆ ಬಾಹ್ಯವಾಗಿ ಮಾಡುವುದಿಲ್ಲ, ವಿಶೇಷವಾಗಿ ತನ್ನ ಹೊಂಕಳು ಬಳ್ಳಿಯ ಮೂಲಕ ಆ ಒಂದು ಅಂಬ್ಲಿಕಲ್ ಕಾರ್ಡ್ ಅಂತ ಏನು ಕರಿತೀವೋ ಅದರ ಮೂಲಕ ಏನಾಗ್ತದೆ ಅಂತ ಕೇಳಿದಾಗ ಆ ಫೀಟಸ್ ಬೆಳವಣಿಗೆ ಆಗ್ತಿರುತ್ತಲ್ವ ತಾಯಿಯ ಗರ್ಭದಲ್ಲಿ, ಆ ಭ್ರೂಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಆ ತಾಯಿ ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳುವುದು ಬಹಳ ಅವಶ್ಯಕ. ಸೊ ಒಂದು ವೇಳೆ ಆ ತಾಯಿಗೆ ಸರಿಯಾದ ಪ್ರಮಾಣದ ಆಹಾರ ಸಿಗದೆ ಹೋದಾಗ ಆ ಮಗು ಕುಪೋಷಣೆಯಿಂದ ಜನನವಾಗ್ತದೆ, ಮಾಲ್ ನ್ಯೂಟ್ರಿಷನ್ ಬರ್ತ್ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಅದು ವಿವಿಧ ರೋಗದಿಂದ ಜನಿಸ್ತದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಆ ತಾಯಿಗೆ ಎಷ್ಟು ಕಿಲೋ ಕ್ಯಾಲೋರಿ ಆಹಾರವನ್ನು ಕೊಡಬೇಕಂತ ಕೇಳಿದಾಗ WHO ಅಕಾರ್ಡಿಂಗ್ ಟು WHO 300 ಕಿಲೋ ಕ್ಯಾಲೋರಿ ಆಫ್ ಸೊ ಅಮೌಂಟ್ ಆಫ್ ಒಂದು ಏನಂತ ಕೇಳಿದಾಗ ಫುಡ್ಡನ್ನು ಅಡ್ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ರೀಪ್ರೊಡಕ್ಟಿವ್ ಸೆಲ್ಸ್ ಆರ್ ಕಾಲ್ಡ್ ಆ್ಯಸ್, ಪ್ರಜನನ ಕೋಶಗಳನ್ನು ಈ ಕೆಳಗೆ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ರೀಪ್ರೊಡಕ್ಟಿವ್ ಸೆಲ್ಸ್ಗಳನ್ನು ಏನಂತ ಕರಿತೀವಿ ಅಂತ ಕೇಳಿದಾಗ ಫಸ್ಟ್ ಆಪ್ಷನ್ ಗೊನಾಡ್ಸ್, ಓನ್ಲಿ ಸ್ಪರ್ಮ್, ಓನ್ಲಿ ಓಮ್, ನನ್ ಆಫ್ ದಿ ಅಬೌವ್. ಗೊನಾಡ್ಗಳು, ವಿರಾಣುಗಳು, ಅಂಡಾಣುಗಳು ಮತ್ತು ಮೇಲಿನ ಯಾವುದು ಅಲ್ಲ. ಇಲ್ಲಿ ಬಹಳ ಪ್ರಮುಖವಾಗಿ ಕೇವಲ ವಿರಾಣುಗಳನ್ನು ರೀಪ್ರೊಡಕ್ಟಿವ್ ಅಥವಾ ರೀಪ್ರೊಡಕ್ಟಿವ್ ಸೆಲ್ಸ್ ಅಂತ ಕರೆಯೋದಿಲ್ಲ ನಾವು, ಓಕೆನಾ. ಕೇವಲ ರೀಪ್ರೊಡಕ್ಟಿವ್ ಸೆಲ್ಸ್ ಅಂತ ತೆಗೆದುಕೊಂಡಾಗ ವಿರಾಣುಗಳಲ್ಲ, ಕೇವಲ ಅಂಡಾಣುಗಳಲ್ಲ. ಹಾಗಾಗಿ ಎರಡನ್ನೂ ಸೇರಿರ್ತಕ್ಕಂಥ ಇನ್ನೊಂದು ಆಪ್ಷನ್ ಇದೆ, ಯಾವುದಂತ ಕೇಳಿದಾಗ ದಟ್ ಈಸ್ ಗೊನಾಡ್ಸ್ಗಳು, ಓಕೆನಾ. ಗೊನಾಡ್ಸ್ ಮೀನ್ಸ್ ಬೋತ್ ಮೇಲ್ ಸ್ಪರ್ಮ್ ಆ್ಯಂಡ್ ಫೀಮೇಲ್ ಓಮ್, ಓಕೆನಾ. ಸೊ ಇಫ್ ಇಟ್ ಕಮ್ ಆ್ಯಂಡ್ ಕಾಂಟ್ಯಾಕ್ಟ್ ಈಚ್ ಅದರ್ ಟು ಫಾರ್ಮ್ ಝೈಗಾಟ ಟು ಫಾರ್ಮ್ ಫರ್ಟಿಲೈಜೇಷನ್, ಇಟ್ ಸ್ಟಾರ್ಟ್ ಫರ್ಟಿಲೈಜೇಷನ್ ಅಂದರೆ ಮೇಲ್ ಸ್ಪರ್ಮ್ ಆ್ಯಂಡ್ ಫೀಮೇಲ್ ಓಮ್ಗಳು ಕಮ್ ಆ್ಯಂಡ್ ಕಾಂಟ್ಯಾಕ್ಟ್ ಟುಗೆದರ್ ಟು ಫಾರ್ಮ್ ಝೈಗಾಟ ಅಂದರೆ ಅವೆರಡೂಗಳು ಕೂಡ ಪುರುಷನಿಂದ ಬಂದಿರತಕ್ಕಂಥ ವಿರಾಣುಗಳು, ಮಹಿಳೆಯಿಂದ ಬಂದಿರತಕ್ಕಂಥ ಅಂಡಾಣುಗಳು ಒಟ್ಟಾಗಿ ಸೇರಿದಾಗ ಅಲ್ಲಿ ಯುಗ್ಮ ತಯಾರಾಗ್ತದೆ. ಅದುವೇ ಫರ್ಟಿಲೈಜೇಷನ್ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾಗಿ ಈ ರೀಪ್ರೊಡಕ್ಟಿವ್ ಸೆಲ್ಸ್ಗಳು, ಪ್ರಜನನ ಕೋಶಗಳು ಅಂತಂದರೆ ಏನಂತ ಕೇಳಿದಾಗ ಗೊನಾಡ್ಸ್ಗಳು. ಕೇವಲ ವಿರಾಣುಗಳು ಬರೋದಿಲ್ಲ, ಕೇವಲ ಅಂಡಾಣುಗಳು ಬರೋದಿಲ್ಲ, ಎರಡೂ ಇದ್ದಾಗ ಮಾತ್ರ ಅವುಗಳಿಗೆ ನಾವು ಗೊನಾಡ್ಸ್ಗಳು ಅಂತ ಕರಿತಾ ಇದ್ದೇವೆ. ಆನ್ಸರ್ ಯಾವುದು ಅಂತ ಕೇಳಿದಾಗ ಇಲ್ಲಿ ಫಸ್ಟ್ ಆಪ್ಷನ್ ಗೊನಾಡ್ಸ್ಗಳು. ಗೊನಾಡ್ ಅಂತಂದರೆ ರೀಪ್ರೊಡಕ್ಟಿವ್ ಸೆಲ್ಸ್ಗಳಿಗೆ ಇನ್ನೊಂದು ಪದವನ್ನು ಕರಿತಾ ಇದ್ದೇವೆ, ದಟ್ ಈಸ್ ಗೊನಾಡ್ಸ್ಗಳು ಅಂತ. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎ ಝೈಗೋಟೋ ಟೇಕ್ಸ್ ಔಟ್ಸೈಡ್ ದ ಬಾಡಿ ಆರ್ ಕಾಲ್ಡ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ವಿಶೇಷವಾಗಿ ಯುಗ್ಮದ ಬೆಳವಣಿಗೆಯು ದೇಹದ ಹೊರಗಡೆ ಆಗ್ತಾ ಇದ್ದರೆ ಅದಕ್ಕೆ ಏನೆಂದು ಕರೆಯುತ್ತಾರೆ? ಸೊ ದೇಹದ ಹೊರಗಡೆ ಆಗ್ತಕ್ಕಂಥ ಬೆಳವಣಿಗೆ ಆಗ್ತಕ್ಕಂಥ ಅದರ ಒಂದು ಪ್ರಕ್ರಿಯೆ ನಡೀತಕ್ಕಂಥ ಒಂದು ಜೀವಿಗಳಿಗೆ ಏನಂತ ಕರಿತೇವೆ ಅಂತ ಕೇಳಿದಾಗ ಫಸ್ಟ್ ಒನ್ ಓವಿಪೋರಸ್, ವಿವಿಪೋರಸ್. 1 ಮತ್ತು 2 ತಪ್ಪು, ಮೇಲಿನ 2 ಸರಿ, ಓಕೆನಾ. ಹಾಗಾದರೆ ಯಾವುದು ಎಕ್ಸಾಕ್ಟ್ ರೈಟ್ ಆನ್ಸರ್ ಅಂತ ಕೇಳಿದಾಗ ಓವಿಪೋರಸ್ ಅಂತಕ್ಕಂಥದ್ದು. ಓವಿ ಅಂತಂದರೆ ಅಂಡ, ಅದ ಓ ಅಂತಂದರೆ ಇಲ್ಲಿ ಮೊಟ್ಟೆ ತಿತ್ತಿರಲ್ವಾ, ಓ ಆಕಾರದಲ್ಲಿರ್ತಕ್ಕಂಥ ಮೊಟ್ಟೆ, ಓಕೆನಾ. ಅಂಡ ಪಪ್ಸ್ ಅಥವಾ ಎಗ್ ಪಪ್ಸ್ ಅಂತ ಕರಿತೀವಲ್ವ. ಅಂದರೆ ವಿಶೇಷವಾಗಿ ಯಾವ ಜೀವಿಗಳು ಮೊಟ್ಟೆ ಇಡ್ತಾವೋ ಅವುಗಳಿಗೆ ನಾವು ಓವಿಪೋರಸ್ ಅಂತ ಕರಿತೇವೆ. ವಿಶೇಷವಾಗಿ ಮೊಟ್ಟೆ ಹಾಕುವ ಜೀವಿಗಳಿಗೆ ಓವಿಪೋರಸ್ ಅಂತ ಕರಿತೇವೆ. ಹಾಗಾಗಿ ಮೊಟ್ಟೆ ಹಾಕುವ ಏಕೈಕ ಸ್ತನಿಗಳೆಂದರೆ ಎಕಿಡ್ನಾ ಮತ್ತು ಪ್ಲಾಟಿಪಸ್, ಓಕೆನಾ. ಮೊಟ್ಟೆ ಹಾಕುವ ಏಕೈಕ ಸ್ತನಿ ಜೀವಿಗಳೆಂದರೆ ಎಕಿಡ್ನಾ ಮತ್ತು ಪ್ಲಾಟಿಪಸ್. ಹಾಗಾದರೆ ವಿವಿಪೋರಸ್ ಅಂದರೆ ಏನು ಸರ್ ಅಂತ ಕೇಳಿದಾಗ ವಿವಿಪೋರಸ್ ಅಂತಂದರೆ ಇವು ಮರಿ ಹಾಕುವ ಪ್ರಾಣಿಗಳು, ಓಕೆನಾ. ವಿವಿಪೋರಸ್ ಅಂದರೆ ಏನಿಲ್ಲ ಅಂದರೆ ಏನಂತ ಕೇಳಿದಾಗ ಮರಿ ಹಾಕುವ ಪ್ರಾಣಿಗಳಿಗೆ ವಿವಿಪೋರಸ್ ಅಂತ ಕರಿತೇವೆ. ಓವಿಪೋರಸ್ ಅಂದರೆ ಅಂಡ. ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಈ ಪದವನ್ನು ಬಳಸ್ತಾ ಇದ್ದೇನೆ. ಅಂಡ ಅಂದರೆ ಏನಲ್ಲಿ ಅಂಡ ಪಪ್ಸ್ ಅಥವಾ ಎಗ್ ಪಪ್ಸ್ ಅಂದರೆ ವಿಶೇಷವಾಗಿ ಮೊಟ್ಟೆ ಇಡ್ತಕ್ಕಂಥ ಜೀವಿಗಳು. ಅಂದರೆ ಮೊಟ್ಟೆ ಇಡುವುದಂದ್ರೆ ಏನಂತ ಕೇಳಿದಾಗ ವಿಶೇಷವಾಗಿ ಮೊಟ್ಟೆ ಇಟ್ಟ ಮೇಲೆ ಆ ಮೊಟ್ಟೆಯಲ್ಲಿ ಅದರ ಬೆಳವಣಿಗೆ, ಓಕೆ, ಆ ಒಂದು ಝೈಗಾಟ, ಆ ಒಂದು ಜೀವಿಯ ಎಲ್ಲ ಬೆಳವಣಿಗೆ ಏನಾಗ್ತದೆ ಅಂತ ಕೇಳಿದಾಗ ಬಾಹ್ಯ ಕೋಶದಿಂದ ಬಾಹ್ಯವಾಗಿ ಆ ಜೀವಿಯಿಂದ ಬೇರ್ಪಟ್ಟು ಬಾಹ್ಯವಾಗಿ ಅದರ ಬೆಳವಣಿಗೆ ಆಗ್ತದೆ. ಸೊ ಹಾಗಾಗಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎ ಝೈಗಾಟ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಬಾಡಿ ಆರ್ ಕಾಲ್ಡ್ ಓವಿಪೋರಸ್ ಅಂತ ಕರಿತೇವೆ. ಮೊಟ್ಟೆ ಇಡುವ ಜೀವಿಗಳು. ವೆರಿ ಈಸಿ ಆನ್ಸರ್, ಹೌದಾ, ಫಸ್ಟ್ ಒನ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಅಕಾರ್ಡಿಂಗ್ ಟು WHO LBW ಈಸ್ ಲೆಸ್ ದ್ಯಾನ್. WHO ಪ್ರಕಾರ LBW ಪ್ರಮಾಣ ಕೆಳಗಿನಂತೆ. ಸೊ ನಾವು ಈ ಟರ್ಮ್ನ ನಾವು ಕ್ರಿಕೆಟ್ ಆಡಬೇಕಾದ್ರೆ ಕೇಳಿದ್ದೀವಿ ಸರ್, ಇದೇನು ಹೊಸದು ಹೇಳಕತ್ತಿರಲಿಲ್ಲ ನಾವು. LBW ಅಂತಂದರೆ ಏನಂತ ಕೇಳಿದಾಗ ಸೊ LBW ಮೀನ್ಸ್ ಲೋ ಬರ್ತ್ ವೇಟ್ ಬೇಬಿ, ಓಕೆನಾ. ಅಂದರೆ LBW ಅಂತ ಕೇಳಿದಾಗ ಲೆಗ್ ಬೈ ವಿಕೆಟ್ ಅಲ್ಲ. LBW ಅಂದರೆ ಲೆಗ್ ಬೈ ವಿಕೆಟ್ ಅಲ್ಲ, ಅದು ನಿಮ್ಮ ಕ್ರಿಕೆಟಲ್ಲಪ್ಪ. ಹಾಗಾದರೆ ನಮ್ಮ
ಒಂದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಥವಾ ಜೀವಶಾಸ್ತ್ರದ ಪ್ರಕಾರ ಈ ಟರ್ಮ್ ಏನು ಮೀನಿಂಗ್ ಕೊಡ್ತದೆ ಅಂತ ಕೇಳಿದಾಗ ಲೋ ಬರ್ತ್ ವೇಟ್ ಬೇಬಿ ಅಂತ ಕರಿತೇವೆ. ಹಾಗಾದರೆ ವಿಶ್ವ ಆರೋಗ್ಯ ಸಂಸ್ಥೆಯು ಸೂಚನೆಯಂತೆ LBW ಎಷ್ಟು ಇರ್ತದೆ ಅಂತ ಕೇಳಿದಾಗ 1ನೇ ಆಪ್ಷನ್ ನೋಡ್ತಾ ಹೋಗೋಣ. 2.5 kg, 3.5 kg, 1.5 kg ಆ್ಯಂಡ್ 4.5 kg. ಇದು ಎಕ್ಸಾಕ್ಟ್ ರೈಟ್ ಆನ್ಸರ್ ಈಸ್ 2.5 kg. ಯಾವ ಮಗುವಿನ ಜನನ 2.5 kg ಕಡಿಮೆ ಆಗ್ತದೋ ಅಥವಾ ಆ ಮಗುವಿನ ತೂಕ 2.5 kg ಕಡಿಮೆ ಇದ್ದರೆ ಅದಕ್ಕೆ ನಾವು LBW ಬೇಬಿ ಅಂತ ಕರಿತೇವೆ, ಲೋ ಬರ್ತ್ ವೇಟ್ ಬೇಬಿ ಅಂತ ಕರಿತೇವೆ. ಆವಾಗ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಕೇಳಿದಾಗ ನಿಮ್ಮ ಮಗು ಬಹಳ ಸೂಕ್ಷ್ಮ ಐತ್ರಿ, ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಳಿ. ಓಕೆನಾ. ಶೀತ, ನೆಗಡಿ ಅಥವಾ ಯಾವುದೋ ಒಂದು ವಾತಾವರಣದ ಬಾಹ್ಯ ವಾತಾವರಣಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯ ಆ ಮಗುವಿಗೆ ಕಷ್ಟವಾಗ್ತದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾವು ಎಕ್ಸ್ಟ್ರಾ ಕೇರನ್ನು ಅಥವಾ ಎಕ್ಸ್ಟ್ರಾ ನ್ಯೂಟ್ರಿಷನಲ್ ಸಪ್ಲೈಯನ್ನು ಆ ಮಗುವಿನ ಫರ್ದರ್ ಡೆವಲಪ್ಮೆಂಟ್ಗೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಅಂದರೆ LBW ಮೀನ್ಸ್ ಲೋ ಬರ್ತ್ ವೇಟ್ ಬೇಬಿ ಅಂತ ಕರಿತಾ ಇದ್ದೇವೆ. 2.5 kg ಕಡಿಮೆ ಮಗುವಿನ ಜನನ ಆಗ್ತಕ್ಕಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಐರನ್ ಈಸ್ ಮೋಸ್ಟ್ಲಿ ಅಬ್ಸಾರ್ಬ್ಡ್ ಇನ್, ಹೆಚ್ಚಿನ ಪ್ರಮಾಣದ ಕಬ್ಬಿಣಾಂಶ ಹೀರಿಕೊಳ್ಳುವಿಕೆ ಕೆಳಗಿನಲ್ಲಿ ಯಾವ ಭಾಗದಲ್ಲಿ ನಡೀತಿದೆ? ಒಂದು ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳು, ಲಾರ್ಜ್ ಇಂಟೆಸ್ಟೈನ್ ದೊಡ್ಡ ಕರಳು, ಲಿವರ್ ಅಂದರೆ ಇಲಿ ಅಥವಾ ಲಿವರ್ ಅಂತ ಕರಿತಾ ಇದ್ದೇವೆ, ಇನ್ನೊಂದು ಸ್ಟಮಕ್ ಅಥವಾ ಜಠರ ಅಂತ ಕರಿತೇವೆ. ಮಾನವನ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣಾಂಶ ಎಲ್ಲಿ ಹೀರಿಕೆ ಆಗ್ತದೆ ಅಂತ ಕೇಳಿದಾಗ ದಟ್ ಈಸ್ ಸಣ್ಣ ಕರುಳು. ಇಟ್ ಈಸ್ ದಿ ರೈಟ್ ಆನ್ಸರ್ ಟು ದಿಸ್ ಕ್ವಶನ್ ಅಂತ ಹೇಳ್ಬೋದು. ಸ್ಮಾಲ್ ಇಂಟೆಸ್ಟೈನ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಬ್ಬಿಣಾಂಶವನ್ನು ಹೀರಿಕೊಳ್ಳಲಿಕ್ಕೆ, ನಮ್ಮ ಆಹಾರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಬ್ಬಿಣಾಂಶವನ್ನು ಹೀರಿಕೊಳ್ಳಲಿಕ್ಕೆ ಅತ್ಯಂತ ಹೆಚ್ಚು ಸಹಕರಿಸುವ ಅಂಗ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಸ್ಮಾಲ್ ಇಂಟೆಸ್ಟೈನ್. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಮೈಕ್ರೋ ಮಿನರಲ್? ಕೆಳಗಿನ ಯಾವುದು ಸೂಕ್ಷ್ಮ ಖನಿಜಾಂಶವಲ್ಲ? ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ವಿಶೇಷವಾಗಿ ಒಂದು ಫ್ಲೂರಿನ್ ಅಂತ ಇದೆ, ಅಯೋಡಿನ್ ಇದೆ, ಜಿಂಕ್ ಇದೆ, ಗ್ಲೂಕೋಸ್ ಇದೆ. ಫ್ಲೂರಿನ್, ಅಯೋಡಿನ್, ಜಿಂಕ್ ಆ್ಯಂಡ್ ಗ್ಲೂಕೋಸ್ ಅಂತಕ್ಕಂಥದ್ದು ಆಪ್ಷನ್ ಇರತಕ್ಕಂಥದ್ದು ಕೆಳಗಿನ ಯಾವುದು ಸೂಕ್ಷ್ಮ ಖನಿಜಾಂಶವಲ್ಲ? ನೋಡಿ, ಫ್ಲೂರಿನ್, ಅಯೋಡಿನ್, ಜಿಂಕ್ ಈ ಮೂರು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದಾಗ ಇವೆಲ್ಲವುಗಳು ಕೂಡ ಮೈಕ್ರೋ ಮಿನರಲ್ಗಳು, ಅಂದರೆ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಖನಿಜಾಂಶಗಳು ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಸೊ ಹಾಗಾಗಿ ಈ ಸೂಕ್ಷ್ಮ ಖನಿಜಾಂಶಗಳನ್ನು ಹೊರತುಪಡಿಸಿರ್ತಕ್ಕಂಥ ಆಪ್ಷನ್ ಯಾವುದು ಅಂತ ಕೇಳಿದಾಗ ಗ್ಲೂಕೋಸ್. ಗ್ಲೂಕೋಸ್ ಎಲ್ಲಿ ಬರ್ತದೆ ಅಂತ ಕೇಳಿದಾಗ ಇಟ್ ಈಸ್ ಅ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ಗಳಲ್ಲಿ ಬರ್ತದೆ. ಇದು ಸಿಂಪಲ್ ಕಾರ್ಬೋಹೈಡ್ರೇಟಲ್ಲಿ ಬರ್ತಕ್ಕಂಥದ್ದು ಗ್ಲೂಕೋಸ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಎಕ್ಸಾಕ್ಟ್ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ದಟ್ ಈಸ್ ಗ್ಲೂಕೋಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್, ಬಾಡಿ ಬಿಲ್ಡಿಂಗ್ ಆ್ಯಂಡ್ ರಿಪೇರ್ ಆಫ್ ಟಿಶ್ಯೂ ಬೈ, ಅಂಗಾಂಶ ಮತ್ತು ದೇಹದ ನಿರ್ಮಾಣದಲ್ಲಿ ಪಾಲ್ಗೊಳ್ಳುವುದು ಕೆಳಗಿನವುಗಳಲ್ಲಿ ಒಂದು ಕಾರ್ಬೋಹೈಡ್ರೇಟ್ಸ್ಗಳು, ಇನ್ನೊಂದು ಲಿಪಿಡ್ಗಳು, ಇನ್ನೊಂದು ಮಿನರಲ್ಗಳು, ಇನ್ನೊಂದು ಪ್ರೋಟೀನುಗಳು. ಓಕೆನಾ. ಆಪ್ಷನ್ಗಳಲ್ಲಿ ಇರತಕ್ಕಂಥದ್ದು ಒಂದು ಶರ್ಕರ, ಲಿಪಿಡ್, ಖನಿಜಾಂಶ ಮತ್ತು ಪ್ರೋಟೀನ್ಗಳು. ಅಂದರೆ ಸೊ ವಿಚ್ ಆಫ್ ದ ಫಾಲೋಯಿಂಗ್ ಫುಡ್ ಸಪ್ಲಿಮೆಂಟ್ ಆರ್ ಫುಡ್ ಪ್ರಾಡಕ್ಟ್ ಆರ್ ಟೈಪ್ ಆಫ್ ಫ್ಲೂಯಿಡ್ ಅಥವಾ ವಿಚ್ ಟೈಪ್ ಆಫ್ ಫ್ಲೂಯಿಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಬಾಡಿ ಬಿಲ್ಡಿಂಗ್ ಆ್ಯಂಡ್ ರಿಪೇರ್ ಆಫ್ ಟಿಶ್ಯೂ? ಇಷ್ಟೇ ಪ್ರಶ್ನೆ ಇರ್ತಕ್ಕಂಥದ್ದು. ಹಾಗಾದರೆ ಆನ್ಸರ್ ಯಾವುದು ಅಂತ ಕೇಳಿದಾಗ ದಟ್ ಈಸ್ ನನ್ ಅದರ್ ದನ್ ಪ್ರೋಟೀನ್ಸ್ಗಳು. ಪ್ರೋಟೀನ್ಸ್ ಆರ್ ವಿಚ್ ಆರ್ ಇನ್ವಾಲ್ವ್ ಇನ್ ಬಾಡಿ ಬಿಲ್ಡಿಂಗ್ ಆ್ಯಂಡ್ ರಿಪೇರ್ ಆಫ್ ಟಿಶ್ಯೂ ಅಂತ ಹೇಳ್ಬೋದು. ಮಾನವನ ದೇಹದ ನಿರ್ಮಾಣ, ಅಂಗಾಂಶಗಳ ನಿರ್ಮಾಣ ಮತ್ತು ಊನವಾಗಿರ್ತಕ್ಕಂಥ ಅಂಗಗಳ ಪುನರ್ನಿರ್ಮಾಣದಲ್ಲಿ ಪಾಲ್ಗೊಳ್ಳುವ ದೇಹದ ಪ್ರಮುಖವಾದ ಆಹಾರದ ಘಟಕಾಂಶಗಳೆಂದರೆ ಪ್ರೋಟೀನುಗಳು. ಹಾಗಾಗಿ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಬಾಡಿ ಅಂತ ಕರಿತಾ ಇದ್ದೇವೆ. ಯಾವುದಕ್ಕೆ ಅಂತ ಕೇಳಿದಾಗ ದಟ್ ಈಸ್ ಪ್ರೋಟೀನ್ಗಳಿಗೆ ಕರಿತಾ ಇದ್ದೇವೆ. ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ಶಕ್ತಿಯನ್ನು ಕೊಡ್ತವೆ, ಲಿಪಿಡ್ಗಳು ಸಂಗ್ರಹಿತ ಶಕ್ತಿಯನ್ನು ಕೊಡ್ತವೆ, ಮಿನರಲ್ಗಳು ಏನು ಮಾಡ್ತವೆ ಅಂತ ಕೇಳಿದಾಗ ವಿಶೇಷವಾಗಿ ದೇಹವನ್ನು ನಿಯಂತ್ರಕ ಕಾರಕಗಳಾಗಿ ಕೆಲಸವನ್ನು ಮಾಡ್ತವೆ ಅಂತಕ್ಕಂಥದ್ದು. ವಿಶೇಷವಾಗಿ ನಿಯಂತ್ರಕಾರಕಗಳಾಗಿ ಕೆಲಸ ಮಾಡ್ತವೆ, ಅಂದರೆ ಬಾಡಿ ರೆಗ್ಯುಲೇಟರ್ಸ್ ಅಂತ ಕರಿತಾ ಇದ್ದೇವೆ ಮಿನರಲ್ಗಳಿಗೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಆಸ್ ಕಂಪ್ಲೀಟ್ ಪ್ರೋಟೀನ್? ಕೆಳಗಿನ ಯಾವುದನ್ನು ಪರಿಪೂರ್ಣ ಪ್ರೋಟೀನ್ ಅಂತ ಕರಿತಾ ಇದ್ದೇವೆ? ಫಸ್ಟ್ ಆಪ್ಷನ್ ಮಿಲ್ಕ್, 2 ಪಲ್ಸಸ್ ಅಥವಾ ಬೇಳೆಕಾಳು, 3 ಟೊಮ್ಯಾಟೊ, ಇನ್ನೊಂದು ಎಗ್ ಅಂತಕ್ಕಂಥದ್ದು ಮೊಟ್ಟೆ. ಕಂಪ್ಲೀಟ್ ಪ್ರೋಟೀನು
ಸರ್ ಈ ಪದಾರ್ಥಗಳಲ್ಲಿ ಯಾವುದನ್ನು ತೆಗೆದುಕೊಂಡ್ರೆ ನಮಗೆ ಕಂಪ್ಲೀಟ್ ಪ್ರೋಟೀನ್ ಸಿಗ್ತದೆ ಅಂತ ಕೇಳಿದಾಗ, ಸೊ ಇದು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಒಂದು ಟರ್ಮ್ನ ಪ್ರಕಾರ ಹೇಳೋದಾದರೆ ಎಗ್ ಈಸ್ ಕನ್ಸಿಡರ್ಡ್ ಆ್ಯಸ್ ಏನಂತ ಕೇಳಿದಾಗ ಕಂಪ್ಲೀಟ್ ಪ್ರೋಟೀನು. ಸೊ ಅಲ್ಲಿ ವಿಶೇಷವಾಗಿ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರೋಟೀನ್ಗಳು ಕಂಡು ಬರ್ತವೆ. ಮೊಟ್ಟೆಯಲ್ಲಿ ಅಂತಕ್ಕಂಥದ್ದು ಅಲ್ಲಿ ಅಲ್ಬುಮಿನ್ ಅಂತಕ್ಕಂಥ ಪ್ರೋಟೀನ್ ಬರ್ತದೆ, ಮತ್ತು ಗ್ಲುಟಾಮೈನ್ ಅಂತಕ್ಕಂಥದ್ದು ಗೋಧಿ ಹಿಟ್ಟಲ್ಲಿ ಹೆಂಗೆ ಕಂಡು ಬರ್ತದೋ ಸೊ ಹಾಗೆ ಇಲ್ಲಿ ಒಂದು ಅಲ್ಬುಮಿನ್ ಅಂತಕ್ಕಂಥ ಪ್ರೋಟೀನ್ ಕಂಡು ಬರ್ತದೆ. ಬಹಳ ಪ್ರಮುಖವಾಗಿ ದೇಹದ ಮೂಳೆಗಳಿಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅಂತ ಕರಿತೇವೆ. ಯಾವ ವ್ಯಕ್ತಿ ಆ ಮೊಟ್ಟೆ ಮೇಲ್ಭಾಗದಲ್ಲಿರ್ತಕ್ಕಂಥ ವೈಟ್ ಪಾರ್ಟನ್ನು ಜಾಸ್ತಿ ತಿಂತಾನೋ ಆತನ ಮೂಳೆಗಳು ಮಾಂಸಖಂಡಗಳ ಹಿಗ್ಗುವಿಕೆ, ಅದರ ಒಂದು ಚಲನಶೀಲತೆ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇರತಕ್ಕಂಥ ಒಂದು ಕಂಪ್ಲೀಟ್ ಪ್ರೋಟೀನ್ ಯಾವುದಂತ ಕೇಳಿದಾಗ ದಟ್ ಈಸ್ ಎಗ್. ಮಿಲ್ಕಲ್ಲಿ ಇರತಕ್ಕಂಥ ಪ್ರೋಟೀನ್ ಯಾವುದಂತ ಕೇಳಿದಾಗ ದಟ್ ಈಸ್ ಲ್ಯಾಕ್ಟಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇರ್ತದೆ. ಸೊ ಬೇಳೆಕಾಳುಗಳಲ್ಲಂತೂ ಕೂಡ ಸೊ ಸಾಕಷ್ಟು ಪ್ರೋಟೀನ್ಗಳು ಕಂಡು ಬರ್ತವೆ. ನಾವು ಅದನ್ನು ಹೆಸರಿಸಲು ಕೂಡ ತುಂಬ ಕಷ್ಟ, ಅಷ್ಟು ಪ್ರಮಾಣದ ಪ್ರೋಟೀನ್ಗಳು ಬೇಳೆಕಾಳಲ್ಲಿ ಕಂಡು ಬರ್ತವೆ. ದಟ್ಸ್ ವೈ ಪಲ್ಸಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಪೂವರ್ ಮ್ಯಾನ್ಸ್ ಮೀಟ್ ಅಂತ ಕರಿತೇವೆ, ಬಡವರ ಮಾಂಸ ಪದಾರ್ಥವೆಂದು ಕರಿತೇವೆ ಪಲ್ಸಸ್ಗಳಿಗೆ. ಹಾಗಾದರೆ ಟೊಮ್ಯಾಟೋದಲ್ಲಿ ಯಾವ ಪ್ರೋಟೀನ್ ಇರ್ತದೆ ಅಂತ ಕೇಳಿದಾಗ ಟೊಮ್ಯಾಟೋದಲ್ಲಿ ಲ್ಯೂಕೋಪೇನ್ ಅಂತಕ್ಕಂಥ ಒಂದು ಪ್ರೋಟೀನು ಕಂಡು ಬರ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ದ ಡಿಸೀಸ್ ವಿಚ್ ಈಸ್ ಫೇಮಸ್ಲಿ ನೋನ್ ಆ್ಯಸ್ ರೈಸ್ ಈಟರ್ಸ್ ಡಿಸೀಸ್. ಓಕೆನಾ, ಬಹಳ ಪ್ರಮುಖವಾಗಿ ನೆನಪು ಮಾಡ್ಕೊಳ್ಳಿ ನೀವು, ಕೆಳಗಿನ ಯಾವ ಕಾಯಿಲೆಯನ್ನು ರೈಸ್ ಈಟರ್ಸ್ ಕಾಯಿಲೆ ಎಂದು ಕರೆಯುತ್ತಾರೆ. ಓಕೆನಾ, ರೈಸ್ ಈಟರ್ಸ್ ಡಿಸೀಸ್ ಯಾವುದು ಅಂತ ಕೇಳಿದಾಗ ಫಸ್ಟ್ ಆಪ್ಷನ್ ಪೆಲಾಗ್ರಾ, ಎರಡನೇದು ಬೆರಿ, ಮೂರನೇದು ಅನೇಮಿಯಾ, ಫೋರ್ತ್ ಒನ್ ಇಸ್ ಡರ್ಮಾಟೈಟಿಸ್. ಓಕೆನಾ, ಒಂದು ಪೆಲಾಗ್ರಾ, ಬೆರಿ, ಅನಿಮಿಯಾ ಅಥವಾ ರಕ್ತಹೀನತೆ, ಇನ್ನೊಂದು ಚರ್ಮದ ಬಿರುಕು ಅಥವಾ ಡರ್ಮಟೈಟಿಸ್ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ ರೈಸ್ ಈಟರ್ಸ್ ಡಿಸೀಸ್ ಅಂತಲೇ ಏನು ಅಂತ ಕೇಳಿದಾಗ ಬಹಳ ಪ್ರಮುಖವಾಗಿ ಯಾವ ಒಬ್ಬ ವ್ಯಕ್ತಿ ಅಥವಾ ಯಾವ ಜನರು ಈ ಪಾಲಿಶು ಮಾಡಿದ ಅಕ್ಕಿಯನ್ನು ಯಥೇಚ್ಛವಾಗಿ ಸೇವನೆಯನ್ನು ಮಾಡಿದರೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಏನು ಪದವನ್ನು ಬಳಸ್ತಾ ಇದ್ದೀನಿ ಅಂತಕ್ಕಂಥದ್ದು. ಪಾಲಿಶು ಮಾಡಿದ, ಓಕೆನಾ, ಪಾಲಿಶು ಮಾಡಿದ ಅಕ್ಕಿಯನ್ನು ರೈಸನ್ನು ಅತಿ ಹೆಚ್ಚು ಸೇವನೆಯನ್ನು ಮಾಡಿದರೆ ನಿಮಗೆ ಬೆರಿ ಅಂತಕ್ಕಂಥ ರೋಗ ಬರುವ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ರೈಸ್ ಈಟರ್ಸ್ ಡಿಸೀಸ್ ಅಂತ ಕೇಳಿದಾಗ ಅದುವೇ ಬೆರಿ ಅಂತಕ್ಕಂಥದ್ದು. ಯಾಕೆಂತ ಕೇಳಿದಾಗ ಯಾವ ವ್ಯಕ್ತಿ ಪಾಲಿಶು ಮಾಡಿದ ಅಕ್ಕಿಯನ್ನು ಅತಿ ಹೆಚ್ಚು ತಿಂತಾನೋ ಆ ವ್ಯಕ್ತಿಗೆ ಬೆರಿ ಅಂತಕ್ಕಂಥ ರೋಗ ಬರ್ತದೆ ಅಂತಕ್ಕಂಥದ್ದು. ನಾವೇನಾದರೂ ಬ್ಯಾಡ ಅಂದ್ರೂ ಅತಿ ಹೆಚ್ಚು ಪಾಲಿಶು ಮಾಡಿರ್ತಕ್ಕಂಥ ಬಾಸಮತಿ ರೈಸ್ ಅಕ್ಕಿ ತಿಂದರೆ ನಿಮಗೆ ಬೆರಿ ಅಂತಕ್ಕಂಥ ರೋಗ ಬರ್ತದೆ ಅಂತಕ್ಕಂಥದ್ದು. ಹಾಗಾಗಿ ನೀವೇನು ತಿನ್ನಬೇಕು, ಸಿದ್ದರಾಮಯ್ಯ ಅಥವಾ ಪ್ರಸ್ತುತ ಯಡಿಯೂರಪ್ಪ ಏನು ಕೊಡ್ತಾನಲ್ಲ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಸಿಗ್ತಕ್ಕಂಥ ಈ ಒಂದು ರ್ಯಾಷನ್ ಅಕ್ಕಿ ಅಂತ ಏನು ಕರಿತೀವೋ, ನಿಮ್ಮ ಪಡಿತರ ಚೀಟಿ ಮೂಲಕ ಪಡಿತಕ್ಕಂಥ ಅಕ್ಕಿ ಏನಿದೆಯೋ ಅದರಲ್ಲಿ ಅತಿ ಹೆಚ್ಚು ಏನಿರ್ತದೆ ಅಂತ ಕೇಳಿದಾಗ B1 ವಿಟಮಿನ್ ಇರ್ತದೆ ಅಥವಾ ಥಯಾಮಿನ್ ಇರ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್ ಸರ್ ಪೆಲಾಗ್ರ ಅಂತಕ್ಕಂಥ ರೋಗ ಹೇಗೆ ಬರ್ತದೆ ಸರ್ ಅಂತ ಕೇಳಿದಾಗ ಅದು B3ನಿಂದ ಬರ್ತದೆ ಅಥವಾ ನೈಸಿನ್ ಕೊರತೆಯಿಂದ ಬರ್ತದೆ. ಸರ್ ಅನೇಮಿಯಾ ಹೆಂಗೆ ಬರ್ತದೆ ಸರ್ ಅಂತ ಕೇಳಿದಾಗ ಅನೇಮಿಯಾ ಯಾವುದರಿಂದ ಬರ್ತದೆ ಅಂತ ಕೇಳಿದಾಗ ವಿಶೇಷವಾಗಿ B7 ಬಯೋಟಿನಿಂದ ಬರ್ತದೆ, ನೆಕ್ಸ್ಟ್ B9ನಿಂದ ಬರ್ತದೆ, ನಿಕೋಟಿನಿಕ್ ಆಮ್ಲದಿಂದ ಬರ್ತದೆ, ನೆಕ್ಸ್ಟ್ ಇನ್ನೊಂದು B12 ಪೆರ್ನಿಷಿಯಸ್ ಅನಿಮಿಯಾ ಅಂತ ಕರಿತೇವೆ ಅದು ಕೂಡ ಬರ್ತದೆ. ಆದರೆ ಇನ್ನೊಂದು ಹೆಸರು ಸಯನೋಕೊಬಾಲಮಿನ್ B12 ರಾಸಾಯನಿಕ ಹೆಸರು ಅಂತ ಕರಿತೇವೆ. ಡರ್ಮಾಟೈಟಿಸ್ ಯಾಕೆ ಬರ್ತದೆ ಅಂತ ಕೇಳಿದಾಗ ವಿಶೇಷವಾಗಿ B2ನ ಕೊರತೆಯಿಂದ ಬರ್ತದೆ, ಅದು ಡೆಲಿಸ್ ರೈಬೋಫ್ಲಮಿನ್ ಕೊರತೆಯಿಂದ ಬರ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಹೌದಾ, ಇಷ್ಟೆಲ್ಲವುಗಳು ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳು ಸ್ನೇಹಿತರೆ. ಸೊ ಬಹಳ ಪ್ರಮುಖವಾಗಿ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಧಾರವಾಡನ ಆಫ್ಲೈನ್ ತರಗತಿಗಳು ಸದ್ಯದಲ್ಲಿ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಎಲ್ಲರೂ ಕೂಡ ತಮ್ಮ ಸೀಟನ್ನು, ತಮ್ಮ ಆಯ್ಕೆಯ ಸೀಟನ್ನು ಜರೂರಾಗಿ ಖಾತ್ರಿಪಡಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ಇನ್ನೊಂದು MCQ ಡೇನಲ್ಲಿ ನಾನು ನಿಮಗೆ ಸಿಗ್ತೇನೆ ಸ್ನೇಹಿತರೆ. ಸೊ ನಾನು ನಿಮ್ಮ ಜೀವಶಾಸ್ತ್ರದ ಉಪನ್ಯಾಸಕರು ಶಿವ್ ಸರ್. ಸೊ ಮತ್ತೆ MCQ ಡೇನ ಭೇಟಿಯಾಗೋಣ ಸ್ನೇಹಿತರೆ. ಥ್ಯಾಂಕ್ ಯು.